ಡಾನ್ಸ್ ಅನ್ನೇ ಉಸಿರಾಗಿಸಿಕೊಂಡ ಬ್ಯಾಕ್ ಡಾನ್ಸರ್ಸ್ಗೆ ನೃತ್ಯದ ಮೂಲಕ ಗೌರವ ಸಲ್ಲಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಡಿಕೆಡಿಯ ಸ್ಪರ್ಧಿಗಳು. ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಡಿಕೆಡಿ ಕಂಟೆಸ್ಟೆಂಟ್ಸ್ ಆನ್ ಸ್ಟೇಜ್ ಪ್ಲೀಸ್. ಸರ್ಜಾರಿ ಇವನ್ ಆಲ್ವೇಸ್ ಭರ್ಜರಿ, ಸಿಂಪಲ್ಲು ಧ್ರುವ ನಕ್ಷತ್ರ ಟಚ್ ಮಾಡೋ ಕಷ್ಟಾರಿ, ಸ್ಪೀಡ್ ಅಂತೂ ಫೆರ್ರಾರಿ, ಎನರ್ಜಿ ಗ್ರೂವಾರಿ, ಜಗ್ಗಿದ್ರು ಬಗ್ಗೋದಿಲ್ಲ ಗತ್ತೆ ಇವನ್ ಫತ್ತೂರಿ. ನೋಟವೇ ಓಟಿಗೆ ನಿಂತರೆ ಎಲ್ಲಕ್ಕೂ ಉತ್ತರ, ಇವನದ ಟೀಮು ಇವನದೇ ರೂಲ್ಸು. You're charming all the way, we go crazy loudly, boy. You're blazing all the way, need some party, feast, bad boy. Come on, bring me down the way, we are naughty, you are mine. We're ready for the bell ringing party. ಓಪನ್ ಆಗಿ ಹೇಳ್ತೀನಿ ಕೇಳು, ನಂದು ಒಂದು ಸೀಕ್ರೆಟ್. ತಾಯಾಣೆಲ್ಲ ಮಾಡೋದು ನಿನ್ನೆ ಕಾಣೆ ಸ್ವೀಟ್ ಹಾರ್ಟು. ಬರ್ಕೊಳ್ಳಿ, ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಳ್ಳಿ, ನೆಕ್ಸ್ಟ್ CM ನಾನೇನೆ, ನನ್ ಹೋಮು ನೀನೇನೆ. ಬಾಚಿನ್ನ ಹೋಗೋಣ, ಅಸೆಂಬ್ಲಿ ಮಾಡೋಣ, ಕೇಳಿ ಕೇಳಿ ನಂಬರ್ ಒನ್, ಕೇಳಿ ಕೇಳಿ ನಂಬರ್ ಒನ್. ಓಪನ್ ಆಗಿ ಹೇಳ್ತೀನಿ ಕೇಳು, ನಂದು ಒಂದು ಸೀಕ್ರೆಟು. ತಾಯಾಣೆಲ್ಲ ಮಾಡೋದು ನಿನ್ನೆ ಕಾಣೆ ಸ್ವೀಟ್ ಹಾರ್ಟು. Feel the KD what he said, loud the KD smiling red. You the KD rock the way, KD now blazing down, rock the body all the way. Feel the crazy all they said, you the macho man we said, KD now rocking now. ಚಕಾಂಡಕ ನನ್ನ ಹಿಂದೆ ಬತ್ತೀರಾ, ಐತಲಕ ಕಣ್ಣಿನಲ್ಲೇ ತಿಂತೀರಾ. ಚಕಾಂಡಕ ಹಿಂದೆ ಬತ್ತೀರಾ, ಐತಲಕ ಬಾರೆ ಅಂತೀರಾ. ಬೋಟಿ ಪಿಸು ನೋಡಿ ಕಾಗೆ ಬೋಟಿ ಬಂದಂಗೆ, ಫ್ರೆಂಡು ಕಾಗೆ ನೆಲ್ಲ ಕುಕ್ಕಿ ತಿಂದಂಗೆ. ನಾನೇ ಇಲ್ಲಿ ಟಾಪು, ತುಂಬಾ ಒಳ್ಳೆ ಶೇಪು, ನೋಡಬೇಡಿ ನನ್ನ ಲಿಪ್ಪು, ಕೊಡಿ ಕೊಂಚ ಕ್ಯಾಪು, ಸ್ವಲ್ಪ ಕ್ಯಾಪು ಕೊಡ್ರಪ್ಪ. Say
ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ ಹೋಗ್ಬೇಕು ಮುಂಚೆ ಎಲ್ಲ ಹೆಕ್ಳು ಹ್ಯಾಪಿ ಆಮೇಲೆ ಸುತ್ಕೋಬೇಕು ಕಿತ್ತೋಗಿರೋ ಚಾಪಿ ಹಿಂಗೆ ನುಲಿ ಬೇಡ ಏರುತ್ತೆ ಬಿಪಿ ಹಿಂಗೆ ನುಲಿ ಬೇಡ ಏರುತ್ತೆ ಬಿಪಿ ನೀ ಯಾವೋನ್ಗೆ ಹಾಕ್ತೀಯ ಟೋಪಿ 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 ಎಕ್ಕ ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು ಯಾವುದು ಮೇಲ್ಯಾವುದು ಯಾವುದು ಮೇಲ್ಯಾವುದು ಇದು ಕಣ್ರಪ್ಪ ಟಾಸ್ಗಿರೋ ತಾಕತ್ತು ಖುಷಿ ಆಯ್ತು ಎಲ್ಲಾರು ನೋಡಿ ಖುಷಿ ಆಯ್ತು ರಾಘವ್ ಹೇಳ್ಬೇಕು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ತುಂಬಾ ಜನ ವಿಜಯ್ ರಾಘವೇಂದ್ರ ಅವ್ರ ಡಾನ್ಸ್ ಅಲ್ಲೂ ಹಿಂದೆ ಡಾನ್ಸ್ ಮಾಡಿರ್ತೀರ ಆದ್ರೆ ಇವತ್ತು ರಿಯಲ್ ಸ್ಟಾರ್ಸ್ ಗೋಸ್ಕರ ಈ ನಮ್ಮ ಹೀರೋ ಬ್ಯಾಕ್ ಡಾನ್ಸರ್ ಆಗಿ ಡಾನ್ಸ್ ಮಾಡಿದ್ದಾರೆ ಇವರನ್ನೆಲ್ಲ ಸೆಲೆಬ್ರೇಟ್ ಮಾಡೋದೇ ಈ ಹಬ್ಬದ ಮುಖ್ಯ ಉದ್ದೇಶ ಆಗಿತ್ತು ಎಲ್ರಿಗೂ ಗೊತ್ತಿರೋ ಒಂದೇ ಒಂದು ಮಾತಿಂದ ಸ್ಟಾರ್ಟ್ ಮಾಡ್ಲಾ ಪ್ಲೀಸ್ ಮೂಡ್ ಬಾಯ್ಸ್ ಮೂಡ್ ಗರ್ಲ್ಸ್ ಇದೊಂದು ಮಾತು ಅದು ಎಂತದೇ ರಣ ಬಿಸಿಲೇ ಇರ್ಲಿ ಅದೆಂತದೇ ಮೈ ಕೊರಿಯೋ ಚಳಿನೇ ಇರ್ಲಿ ಹೌದು. ಮಳೆನೇ ಬರ್ತಿರ್ಲಿ ಅದ್ ನಿಂತ್ಕೊಳ್ಳಕ್ಕೆ ಬಂಡೆ ಇರ್ಲಿ ಕಲ್ಲಿರ್ಲಿ ಮುಳ್ಳಿರ್ಲಿ ಅದೊಂದು ಮಾತು ಮಾಸ್ಟರ್ ಅಲ್ಲ ಮಾಸ್ಟರ್ ಅಸಿಸ್ಟೆಂಟ್ ಒಂದ್ಸಲ ಮೂಡ್ ಬಾಯ್ಸ್ ಅಂದ್ರೆ ಸಾಕು ನಾವುಗಳ ಅಲರ್ಟ್ ಆಗ್ಬಿಡ್ತಾ ಇದ್ವಿ ಇವ್ರಿಗೆ ಎಲ್ರಿಗೂ ನಾನು ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರ ಮಾಡ್ಬೇಕು ಯಾಕೆ ಹೇಳ್ತೀನಿ ಕೇಳಿ ಇವಾಗ ಸಾಧಾರಣವಾಗಿ ನಾವು ಡಾನ್ಸ್ ಮಾಡ್ಬೇಕಾದ್ರೆ ಗೊತ್ತಿರುತ್ತೆ ನಾವು ಸ್ವಲ್ಪ ಅಳ್ಳಾಡ್ ಹೋಗ್ತೀವಿ ಡಾನ್ಸ್ ಮಾಡ್ಬೇಕಾದ್ರೆ ಸೊ ನಾವು ಡಾನ್ಸ್ ಮಾಡ್ಬೇಕಾದ್ರೆ ನಾವು ತಪ್ಪು ಮಾಡಿರ್ತೀವಿ ಆದ್ರೆ ಮಾಸ್ಟರ್ ಏನ್ ಮಾಡ್ತಾರೆ ಹಿಂದೆ ಯಾರೋ ಕರೆಕ್ಟ್ ಆಗಿ ಮಾಡ್ತಿರೋರಿಗೆ ಬೈತಾರೆ ಅದು ಕೋಡ್ ವರ್ಡ್ ಬುದ್ಧಿವಂತ ನಾನಾದ್ರೆ ನಾನು ಅರ್ಥ ಮಾಡ್ಕೋಬೇಕು ನನಗೆ ಹೋಗಿತಿರೋದು ಅಂತ ಇದು ಹೀಗೆ ಇರ್ಲಿ ಇಷ್ಟೇ ಸಂತೋಷವಾಗಿ ಎಲ್ಲರೂ ಇರೋಣ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಹಿಂದ್ ಥ್ಯಾಂಕ್ ಯು ರಾಘು ಥ್ಯಾಂಕ್ ಯು ರಕ್ಷಿತಾ ಮೇಡಮ್ ಹಿಂದೆ ನಿಂತಿದ್ದಂತ ಕಲಾವಿದರನ್ನ ಇವತ್ತು ಮುಂದೆ ತಗೋ ಒಂದು ವೇದಿಕೆ ಮೇಲೆ ಎಲ್ಲ ಮೆರೆಸೋಂತ ಕ್ಷಣ. ಹುಡುಗಿರು ನಾನು ಯಾವತ್ತು ಡಾನ್ಸರ್ಸ್ ಅಂತ ನೋಡೇ ಇಲ್ಲ ನಾನು. ಆಯ್, ಲಾಲೆ, ಲಾಲೆ, ಇದು ಅವ್ರಗಳಿಗೂ ತುಂಬಾ ಚೆನ್ನಾಗಿ ಗೊತ್ತು ಲಾಲೆ. ನನಗೆ ಮೋದನ್ ಇವತ್ತು ಈ ಸಂಭ್ರಮ ಇತ್ತಲ್ಲ ವೇದಿಕೆ ಮೇಲೆ ಈ ಸಂಭ್ರಮ ಶುರು ಆಗಿದ್ದೆ ಈ ಒಂದು ಪರ್ಫಾರ್ಮೆನ್ಸ್ ಇಂದ ಅಪ್ಪ ನಿಜವಾಗಿ
ನನಗೋಸ್ಕರ ಒಂದು ಫೈರ್ ಬ್ರ್ಯಾಂಡ್ ಅಪ್ಪ ಎಲ್ಲ ಡಾನ್ಸರ್ಸ್ಗೂ. ರಿಕ್ವೆಸ್ಟ್, ಓಕೆ? ನಾನು ಆಕ್ಟ್ರೆಸ್ ಆಗಿದ್ದಾಗ ತುಂಬಾ ಅಸಿಸ್ಟ್ ಮಾಡಿದ್ದೆ ಮುರಳಿ ಅಂಡ್ ಗಣೇಶ್, ಓಕೆ? ಅವರಿಬ್ರು ಬಂದ್ರೆ ಒಂಥರ ಕಂಪ್ಲೀಟ್ ಆಗತ್ತೆ ಸ್ಟೇಜ್. ನನಗೋಸ್ಕರ ಬಂದ್ರು. ರಕ್ಷಿತಾ ರಕ್ಷಿತಾ ನಂಗಿಸ್ಸು ಸಿಕ್ಕಿತಾ ಜೋಡಿ ಕಂಡ್ರೆ ಬಹುವೆ ಕನ್ಫ್ಯೂಷನ್. ಲೈನ್ ಹೊಡೆದ ಮೇಲೆ ನಾವೇ ಲೈಲಾ ಮಜ್ನು. ರಕ್ಷಿತಾ ರಕ್ಷಿತಾ ನಂಗಿಸ್ಸು ಸಿಕ್ಕಿತಾ. ಸುಂಟರ ಗಾಳಿ ಡೋಲು ಪಡಿಸಿತು ಹುಡುಗನ್ನ. ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ ಸೀಲು ಹೊಡೆಸಿತು ಹುಡುಗಿನ. ಕಾಶಿತು ಕೇಳದೆ ಕನ್ಫರ್ಮ್ ಮಾಡದೆ ಕಚ್ಚಿಕೊಂಡು ಹೊತ್ತು ಹೃದಯನ. ಕಣ್ಮುಚ್ಚಿ ಕುಂತರು ಕನ್ಫ್ಯೂಸ್ ಆಗಿದ್ದರು ಕಳಚಿ ಕೊಟ್ಟೆ ಬಿಡ್ತು ಪ್ರೀತಿನ. ತುಂಟರ ಗಾಳಿ ನಮ್ ಸುಂಟರ ಗಾಳಿ. ಇವತ್ತು ನೀವಾಗಿರ್ಲಿಲ್ಲ ಮೇಡಮ್. ಸುಂಟ್ರಗಾಳಿ ವೇದಿಕೆಯಲ್ಲೂ ಬರುತ್ತೆ ಅಂತ ಇವತ್ತು ಪ್ರೂವ್ ಮಾಡ್ಬಿಟ್ರಿ ಮೇಡಮ್. ನಾನು ಕಾಲ್ ಮುರ್ಕೊಂಡ್ಮೇಲೆ ಆ ಧೈರ್ಯನೇ ಬರ್ತಿರ್ಲಿಲ್ಲ. ಈಗ ಕಾಲ್ ಚಿಕ್ಕಪಡೆ ನೋವಾಗೋದು. ಇವತ್ತು ಓನ್ಲಿ ಫಾರ್ ದೀಸ್ ಗರ್ಲ್ಸ್ ಅಂಡ್ ಬಾಯ್ಸ್. ಮೇಡಮ್ ಡಾನ್ಸರ್ಸ್ ನ ಡಾನ್ಸ್ ಮಾಸ್ಟರ್ಸ್ ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಇವತ್ತು ಅವ್ರು ಇಲ್ಲಿ ಬಂದು ಡಾನ್ಸ್ ಮಾಡಿದ್ದೆ ಸಾಕ್ಷಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್. ನಿಮ್ಗೆ ಹೇಗನ್ಸು ಈ ಪರ್ಫಾರ್ಮೆನ್ಸ್? ಇಲ್ಲಿರೋ ಒಬ್ಬೊಬ್ಬ ಡಾನ್ಸರ್ ನನಗೆ ಗೊತ್ತು. ಒಬ್ಬೊಬ್ಬ ಡಾನ್ಸರ್ ನನ್ನ ಜೊತೆನಲ್ಲಿ ನಾನು ಕೊರಿಯೋಗ್ರಾಫ್ ಯಾವಾಗ ಮಾಡ್ತೀನಿ ಅವಾಗೆಲ್ಲ ಹಿಂದೆ ಇದ್ದಾರೆ ಅವರು. ಆಮೇಲೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಗೆ ಏನು ಟೆನ್ಷನ್, ಎಷ್ಟೋ ಟೆನ್ಷನ್ ಇರುತ್ತೆ, ಎಲ್ಲ ಟೆನ್ಷನ್ ನಾವು ಆ ಡಾನ್ಸರ್ ಮೇಲೇನೆ ತೋರಿಸ್ತೀವಿ. ಅದೆಲ್ಲ ಕೂಡ ಅವರು ಹಂಗೆ ಇಟ್ಕೊಂಡು ಅವರು ನಮ್ಮನ್ನ ಯಾವಾಗ್ಲೂ ಬಿಟ್ಟು ಹೋಗ್ಲಿಲ್ಲ ಯಾವ ಡಾನ್ಸರ್ನು. Each dancer is responsible for so many choreographers here sitting. ನಾವು ಕೊರಿಯೋಗ್ರಾಫರ್ ನಾವು ಮುಂದೆ ನಿಂತಿದೀವಿ, ಬಟ್ ನಮ್ಮ ಹಿಂದ್ಗಡೆ ಇಷ್ಟೊಂದು ಜನ ಇದ್ದಾರೆ. ಸ್ಟ್ರೆಂಗ್ತ್, ಇವ್ರಗಳ ಆಕ್ಚುಯಲ್ ಸ್ಟ್ರೆಂಗ್ತ್ ನಮಗೆ. ಆಸ್ ಅ ಕೊರಿಯೋಗ್ರಾಫರ್ ಆಗಿ ಒಬ್ಬ ಸಾಂಗ್ ಹಿಟ್ ಮಾಡಬೇಕಂದ್ರೆ ಈ ಡ್ಯಾನ್ಸಸ್ ಅದ್ ಮೂಲ ಕಾರಣ, ನೋ ಡೌಟ್. ಥ್ಯಾಂಕ್ ಯು ಸೋ ಮಚ್ ಡಾನ್ಸರ್ಸ್.
ಇವತ್ತು ನಾನು ಐ ವಾಂಟ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಡಾನ್ಸರ್. ಧನ್ಯವಾದಗಳು. ನಾನು ಈ DKD ಶೋ ಬರಕ್ ಮುಂಚೆ ನನ್ನ ಡ್ರೀಮ್ನಲ್ಲಿ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ತರ ಒಂದು ದಿವಸ ಬರುತ್ತಂತ, ಈ ಡೇ ಬರುತ್ತಂತ, ಕೋರಿಯೋಗ್ರಾಫರ್ಸ್ಗೆ ಒಂದು ಹಬ್ಬ ಬರುತ್ತಂತ ನನ್ನ ಡ್ರೀಮ್ನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ಆ್ಯಂಡ್ ದಿ ಎಂಟೈರ್ ಕ್ರೆಡಿಟ್ ಗೋಸ್ ಟು DKD, the crew. Thank you so much. ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ನಮ್ಮ ಹೆಮ್ಮೆಯ ಮೆಂಟರ್ ಸ್ಟಾರ್. ಇಲ್ಲಿ ಕೂತಿರೋ ಎಲ್ಲ ಕೊರಿಯೋಗ್ರಾಫರ್ಸ್ಗೆ ನೀವುಗಳೇ ರೈಟ್ ಹ್ಯಾಂಡ್, ನೀವುಗಳೇ ಲೆಫ್ಟ್ ಹ್ಯಾಂಡ್, ನೀವುಗಳೇ ಲೆಫ್ಟ್ ಫುಟ್, ನೀವುಗಳೇ ರೈಟ್ ಫುಟ್, ನೀವುಗಳೇ ಅವ್ರ ಮನಸ್ಸು, ಹೃದಯ. ಯು ಆರ್ ಜಸ್ಟ್ ಕಿಲ್ಲರ್. ಪರ್ಫಾರ್ಮೆನ್ಸ್ ನ ಎಲ್ಲಾ ಡಾನ್ಸರ್ಸ್ ನ ಕರ್ಕೊಂಡ್ಬಂದು ವೇದಿಕೆ ಮೇಲೆ ಇದನ್ನ ಸೀಕ್ವೆನ್ಸ್ ಮಾಡ್ಬೇಕು ಅಂತ ಆಸೆ ಪಟ್ಟಿದೆ ನಮ್ಮ ಸಂತು ಮಾಸ್ಟರ್ ಅಂಡ್ ಮೋಹನ್ ಮಾಸ್ಟರ್. ಅರ್ಜುನ್ ಸರ್, ಎಲ್ಲರಿಗೂ ನಮಸ್ಕಾರ. ಮೇಡಮ್, ಗಣೇಶ ಹಬ್ಬ ಬರುತ್ತೆ, ದೀಪಾವಳಿ ಹಬ್ಬ, ದಸರಾ ಹಬ್ಬ, ಎಲ್ಲದಕ್ಕೂ ಒಂದೊಂದು ಡೇಟ್ ಇದೆ. ನಾವು ಯಾಕೆ ಈ ಆಗಸ್ಟ್ 28ನೇ ತಾರೀಕು ಡ್ಯಾನ್ಸ್ ಹಬ್ಬ ಅಂತ ಕರ್ನಾಟಕದಲ್ಲಿ ಆಚರಿಸೋದು? ಸೆಲೆಬ್ರೇಷನ್ ಆಫ್ ಲೈಫ್, ಸೆಲೆಬ್ರೇಷನ್ ಆಫ್ ಆರ್ಟಿಸ್ಟ್, ಸೆಲೆಬ್ರೇಷನ್ ಆಫ್ ಲವ್, ಸೆಲೆಬ್ರೇಷನ್ ಆಫ್ ಹ್ಯುಮ್ಯಾನಿಟಿ, ಅದು ಈ ವೇದಿಕೆ ಮೇಲೆ ನಡೀತದೆ. ಆಮೇಲೆ ಇಲ್ಲಿ ಒಬ್ರು ಅಂಕಲ್ ಬಂದ್ರು. ಸರ್ ನಮಸ್ಕಾರ. ಬನ್ನಿ ನಮ್ಮ ರಾಜ್ ಸ್ಟಾರ್, ಬನ್ನಿ ದಾಮಣ್ಣನ ಜೊತೆ ನಾವು ಸ್ಟೆಪ್ ಹಾಕಿದೀವಿ. ಬಂದಿದ್ದಾರೆ ದಾಮು ಸರ್ ಅವರು. He is very famous for his white hair, white beard and everything. Fantastic man ಅವರು, fantastic man. So sweet ದಾಮು ಸರ್. ಅವರು ವೇದಿಕೆ ಮೇಲೆ ಬಂದ ತಕ್ಷಣ ನನ್ನ ತಲೆಗೆ ಹೊಡೆದಿದ್ದು ಟಕಾರ ಅಂತ ಒಂದು ಹೊಡಿತು. ಅಂದ್ರೆ ಆರ್ಟಿಸ್ಟ್ಗೆ ವಯಸ್ಸಾಗುತ್ತೆ ಮೇಡಮ್, ಅವನ ಒಳಗಡೆ ಇರೋ ಆರ್ಟ್ ವಯಸ್ಸೇ ಆಗೋದಿಲ್ಲ. ನಿಮ್ ಎನರ್ಜಿ ಎಲ್ಲ ನೋಡಿ ಸರ್, ಯಾವ ವ್ಯಾಕ್ಸಿನೇಷನ್ ಬೇಡ ಸರ್, ಎಲ್ಲ ಹೊರಟೈತಾಗೆ ಟಫಾರ ಅಂತ. ಇಲ್ಲಿ ಬಂದಿರೋಂಥ ಎಲ್ಲ ಕೊರಿಯೋಗ್ರಾಫರ್ಗೆ, ಎಸ್ಪೆಷಲಿ ನಮ್ಮ ಗಣೇಶ್ ಸರ್ಗೆ, ಮುರಳಿ ಮಾಸ್ಟರ್ಗೆ, ಎಲ್ಲ ಸ್ನೇಹಿತರಿಗೆ, ಇಲ್ಲಿ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಹಾಡುಗಳನ್ನೆಲ್ಲ ನೀವು ಸೇವ್ ಮಾಡಿ ಕಾಪಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜೈ ಹೋ. ಬದುಕಲ್ಲಿ ಎಷ್ಟೇ ಕಷ್ಟ ಬಂದ್ರು ಕೂಡ ಏಳು ಬೀಳುಗಳನ್ನ ಎದುರಿಸಿ ಹಿಂದೆ ಇದ್ದು ಮುಂದೆ ನಿಂತವರನ್ನ ಮೆರೆಸುವಂತ ರಿಯಲ್ ಸ್ಟಾರ್ಸ್ ಇವರೆಲ್ಲ. ಅಂಡ್ ಕೊನೆಯದಾಗಿ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಕಣ್ಣೀರಿಗಿಂತ ಬೆವರ ಹನಿ ನಿಮ್ಮನ್ನೆಲ್ಲ ಇವತ್ತು ಅಲಂಕರಿಸಿದೆ. ಸೊ ಥ್ಯಾಂಕ್ ಯು, ಲವ್ ಯು ಆಲ್, ಲವ್ ಯು ಆಲ್. ಮೇಡಮ್, ಜೀವನದಲ್ಲಿ ಮುಂದೆ ಯಾರು ನಿಂತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಮೇಡಮ್, ಆ ಮುಂದೆ ನಿಂತವ್ರು ಹಿಂದೆ ಯಾರಿದ್ದಾರೆ ಅನ್ನೋದು ಮುಖ್ಯ ಮೇಡಮ್. ಈ ವೇದಿಕೆಗೆ ಒಂದು ಅದ್ಭುತವನ್ನ ಪರಿಚಯ ಮಾಡುವಂತ ಸಮಯ, ಅವರ ಸಾಧನೆಯ ಬಗ್ಗೆ ಹೆಮ್ಮೆಯಿಂದ ಮಾತಾಡುವಂತ ಸಮಯ. ಮಾತಿನ ಅಗತ್ಯವೇ ಇಲ್ದಿರೋರಿಗೆ ಮಾತ್ಯಾಕೆ? ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಈ ವೇದಿಕೆಯ ಡಾನ್ಸಿಂಗ್ ದೇವತೆ ಚೈತ್ರಾಲಿ ವಿಜಯ ಲಕ್ಷ್ಮಿ. ನನ್ನ ಜೀವನ ಇಷ್ಟೇನಾ? ಜೀವನ ಪೂರ್ತಿ ನಾನು, ನನ್ನ ಕಲೆ ಈ ಗೂಡಲ್ಲಿ ಮಾತ್ರ ಸೀಮಿತನ? ಶ್ರದ್ಧೆ, ಪ್ರಯತ್ನ, ಪರಿಶ್ರಮ ಇದ್ರೆ ನನಗೆ ಗೆಲುವಿನ ದಾರಿ ಸಿಕ್ಕೇ ಸಿಗುತ್ತೆ. ಗಗನವೇ ಬಾಗಿ
ವಿಜಯಲಕ್ಷ್ಮಿಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಸ್ಟರ್ಸ್ಗೆ ಈಕೆ ಬಗ್ಗೆ ಒಂದು ಸಣ್ಣ ಪರಿಚಯ. ಐ ಆಮ್ ಶೋರ್ ನಿಮ್ಮಲ್ಲಿ ಕೆಲವರು ನೋಡಿರ್ತೀರಾ. ಇವರು ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದ ಡಾನ್ಸಿಂಗ್ ದೇವತೆ ಮಾಸ್ಟರ್. ಈಕೆಗೆ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ. ಇದು ಎರಡು ಇಲ್ಲದಿದ್ರು ಕೂಡ ಹಾಡಿನ ಭಾವವನ್ನ ಗ್ರಹಿಸಿ ಅವರ ಕೋ ಡಾನ್ಸರ್ಸ್ ಅವರ ಕ್ಯೂ ಅನ್ನ ತಗೊಂಡು ಅಕಸ್ಮಾತ್ ಎಷ್ಟೋ ಸಲ ಏನಾಗಿದೆ ಅವ್ರ ಸೋಲೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಅಲ್ಲಿಂದ ಅವರ ಕೊರಿಯೋಗ್ರಾಫರ್ ರವಿ ಮಾಸ್ಟರ್ 3, 2, 1 ಅಂತ ಹೇಳಿ ಶುರು ಮಾಡಿದ್ಮೇಲೆ ಆ ರಿದಮ್ ಎಲ್ಲೂ ಮಿಸ್ ಮಾಡದೆ ಏನ್ ಕೇಳಿಲ್ಲ ಅಂದ್ರೂ ಕೂಡ ಆದ್ರೆ ಅವ್ರ ಡಾನ್ಸ್ ಎಲ್ಲರ ಕಣ್ಣಿಗೆ ಹಬ್ಬವನ್ನ ಕೊಡುವಂತ ನಮ್ಮ ಡಾನ್ಸಿಂಗ್ ದೇವತೆ ಈಕೆ. ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳ್ತಾ ಇದ್ದೆ, ಬಂದಿರೋರೆಲ್ಲ ದೊಡ್ಡ ದೊಡ್ಡ ಕೊರಿಯೋಗ್ರಾಫರ್ಸ್, ದೊಡ್ಡ ಬಿಗ್ ಹೀರೋಸ್ಗೆಲ್ಲ ಅವರು ಡಾನ್ಸ್ ಮಾಡಿದ್ದಾರೆ. ಇವತ್ ನೀನು ಅವ್ರ ಮುಂದೆ ಡಾನ್ಸ್ ಮಾಡಿದೆ, ಅವ್ರು ಎಲ್ಲರೂ ನಿನ್ಗೋಸ್ಕರ ಎದ್ದು ನಿಂತು ಚಪ್ಪಾಳೆ ಹೊಡೆದಿದಾರಲ್ಲ. ಚೈತ್ರಾಲಿ ಸೂಪರ್. ಎಷ್ಟು ಖುಷಿ ಆಯ್ತು ನಿನ್ಗೆ? ಹಾ, ಎಲ್ರು ಎದ್ದು ನಿನ್ ಚಪ್ಪಾಳೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಹೇಳ್ಬಿಡ್ತೀಯ ಎಲ್ಲರಿಗೂ. ಚೈತ್ರಾಲಿ ಆಮೇಲೆ ನಿನ್ನ ಡಾನ್ಸ್ ನೋಡ್ಬಿಟ್ಟು ರವಿ ಬಾ ಸ್ಟೇಜ್ ಮೇಲೆ ಬಾ ನೀನು ಇವತ್ತು. ಪ್ರತಿ ವಾರನೂ ಅವಳು she comes here to entertain us and 33 weeks ಅಲ್ಲಿ ಪ್ರತಿ ವಾರ ಏನಾದ್ರೂ ಸ್ಪೆಷಲ್ ಮಾಡಿಸ್ತಾನೆ ಅವಳ ಕೈಯಿಂದ ಅವನು, which is such a dedication from Ravi's side. ಈ ಲೈಫ್ ಅವಳಿಗೆ ಏನು ಕೊಟ್ಟಿದ್ಯಾ ಈ 33 ವಾರದಲ್ಲಿ, ದ ಮೆಮರಿ ದಟ್ ಯು ಹ್ಯಾವ್ ಗಿವನ್ ಚೈತ್ರಾಲಿ ಈಸ್ ಗೋನ್ ಟು ಸ್ಟೇ ವಿತ್ ಮೀ, ಇಟ್ಸ್ ಗೋನ್ ಟು ಸ್ಟೇ ವಿತ್ ಅಸ್, ಇಟ್ಸ್ ಗೋನ್ ಟು ಸ್ಟೇ ವಿತ್ ಯು ಆ್ಯಂಡ್ ಹರ್ ಫಾರ್ ಆಲ್ ಅವರ್ ಲೈಫ್ಸ್. ಯಾ ರವಿ, ಸೊ ಥ್ಯಾಂಕ್ ಯು ಸೊ ಮಚ್. ಆ ಬೆಲೂನ್ ಒಳಗಡೆ ನಾನು ಮಾಡಿದೀನಿ ಆರ್ಟಿಸ್ಟ್ ಇಟ್ಕೊಂಡು, ಅಲ್ಲಿ ಅದನ್ನ ಒಳಗಡೆ ನಿಲ್ಲಕ್ಕಾಗಲ್ಲ ಬಿಕಾಸ್ ಅದು ಇಂಪಾಸಿಬಲ್. ಅದರಲ್ಲಿ ಬ್ಯಾಲೆನ್ಸೇ ಬರಲ್ಲ ಬಿಕಾಸ್ ಯು ಕೆನಾಟ್ ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್ ಅವಳು ಹೆಂಗೆ ಅದಕ್ಕೆ ಒಳಗಡೆ ಡ್ಯಾನ್ಸ್ ಮಾಡಿದಲ್ಲ, ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಹೌ ಡಿಡ್ ಶಿ ಡು? ಮಾಸ್ಟರ್ ನಿಂತ್ಕೊಳಕ್ಕೂ ಆಗಲ್ಲ, ನೀನ್ ಡಾನ್ಸೇ ಮಾಡಿದ್ಯಾ, ಹೆಂಗ್ ಮಾಡ್ದೆ? ಸ್ವಲ್ಪ ಕಷ್ಟ ಆಯ್ತು, ಆದ್ರೂ ಪ್ರಾಕ್ಟೀಸ್ ಮಾಡಿದ್ರಂತೆ ಮಾಸ್ಟರ್. ಅವಳದೇ ಒಂದು ಬೀಟು, ಅವಳದೇ ಒಂದು ರಿದಮು, ಅವಳದೇ ಒಂದು ತಾಲ, ಎವ್ರಿಥಿಂಗ್ ಇಸ್ ಹರ್ಸ್. ಆ್ಯಂಡ್ ನೌ ಶಿ ಇಸ್ ರೀಚ್ಡ್ ಅ ಪಾಯಿಂಟ್ ವೇರ್ ಇಸ್ ಡಿಫೈಯಿಂಗ್ ಹರ್ ಸೆಲ್ಫ್. ಅವಳೇ ಒಂದು ಮಿರರ್ ತರ, ಶಿ ವಾಂಟ್ ಟು ಡಿಫೀಟ್ ಹರ್ ಸೆಲ್ಫ್ ಅಂತ. ಅವ್ರ ಮದರ್ ಎಷ್ಟೊಂದು ಸ್ಟ್ರೆಂಗ್ತ್ ಇರುತ್ತಲ್ಲ ಅವ್ರ ಮದರ್. ಶಿ ಇಸ್ ಲೈಕ್ ಅ ಮಿರರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಹರ್ ಆ್ಯಂಡ್ ಫುಲ್ ಸಪೋರ್ಟ್. ಒಂದ್ ಸೈಡ್ ರವಿ ಅಂದ್ರೆ ಇನ್ನೊಂದು ಸೈಡ್ ಅವ್ರ ಮದರ್. ಅಮೇಸಿಂಗ್ ಜರ್ನಿ ಚೈತ್ರಾಲಿ, ಯು ಹ್ಯಾವಿಂಗ್ ಅಮೇಸಿಂಗ್ ಜರ್ನಿ. It's a wow from my side, Ravi. It's an excellent effort. Super. Thank you, Chinni Master. And ಇದಿಷ್ಟೇ ಅಲ್ಲ, ಎಷ್ಟೋ ಕೊರಿಯೋಗ್ರಾಫರ್ಸ್ ಸಮಕ್ಷಮದಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ಅವ್ರು ನೋಡಿದ್ದಾರೆ, ಅದಕ್ಕೆ ಸಾಕ್ಷಿ ಆಗಿದ್ದಾರೆ. ಅವರು ಆ ಖುಷಿಯನ್ನ ಪಡ್ಕೊಂಡಿದ್ದಾರೆ. ಅವರನ್ನ ಆ ಕೊರಿಯೋಗ್ರಾಫರ್ಸ್ ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಮುರಳಿ ಮಾಸ್ಟರ್, ಕಲೈ ಮಾಸ್ಟರ್, ರಾಮು ಮಾಸ್ಟರ್, ಧನ್ಕುಮಾರ್ ಮಾಸ್ಟರ್, ಮಾಲೋ ಶ್ರೀನಿವಾಸ್ ಮಾಸ್ಟರ್, 5 ಸ್ಟಾರ್ ಗಣೇಶ್ ಮಾಸ್ಟರ್. ಒಂದು ಡಾನ್ಸ್ಗೆ ಜೋಶ್ ತುಂಬೋದು, ಎನರ್ಜಿ ತುಂಬೋದು, ಅಥವಾ ಹೊಸ ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೋದು. ಆದ್ರೆ ಆ ಧನ್ಯತೆ ತುಂಬೋದಿದೆಯಲ್ಲ, ಇಂಥ ವ್ಯಕ್ತಿತ್ವಗಳಿಂದ ಮಾತ್ರ ಸಾಧ್ಯ ಅನ್ಸುತ್ತೆ. ಈ ರೀತಿಯ ಒಂದು ಟ್ಯಾಲೆಂಟ್ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಬೇಕು. ನಿಜ ಹೇಳ್ಬೇಕು, ಗ್ರೇಟ್ ಇವರು. ನಿಜವಾದ ಮಾಸ್ಟರ್ಸ್ ನಾವು ಏನೇ ಮಾಡಿದ್ರು ಬಟ್ ಇವ್ರ ಮುಂದೆ ನಾವೇನಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸೀರಿಯಸ್ಲಿ, ಯಾಕಂದ್ರೆ ಇವ್ರನ್ನ ಅಷ್ಟು ಟ್ರೈನ್ ಮಾಡಿ ಅಷ್ಟು ಚೆನ್ನಾಗಿ ಅವ್ರನ್ನ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಸಿ, ಇವ್ರು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿ ಇವ್ರು ನೋಡಿ ಕಲಿಬೇಕು ನಾವು ಇನ್ನು ನಿಜವಾಗ್ಲು. ಸೋ ಸ್ವೀಟ್ ಮಾಸ್ಟರ್, ಸೋ ಸ್ವೀಟ್, ಸೋ ಸ್ವೀಟ್. ಏನಂದ್ರೆ ಎಲ್ಲರಿಗೂ ಡ್ಯಾನ್ಸ್ ಅಷ್ಟು ಈಸಿಯಾಗಿ ಒಲಿಯಲ್ಲ. ಹೌದು ಮಾಸ್ಟರ್. ತುಂಬಾ ಪ್ರೀತಿ ಇಟ್ರೇನೆ ನಟರಾಜ ಒಲಿತಾರೆ. ಆ ನಟರಾಜ ನಾನು ನೋಡ್ಬಿಟ್ಟೆ. ಥ್ಯಾಂಕ್ ಯು. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟೊಂದು ಎಮೋಷನಲ್ ನಾನು ಇದಾಗ್ಬಿಟ್ಟಿದೆ. ನನಗೆ ನನ್ನ ಕ್ಲಾಸಲ್ಲಿ ಇದೇ ಥರ ಒಂದು ಮಗು ಬಂದು ಸೇರಿದೆ. ಜಸ್ಟ್ 2 months ಆಗಿತ್ತು ನಮ್ಮ ಕ್ಲಾಸಲ್ಲಿ ಬಂದು ಸೇರಿದೆ. ಜಸ್ಟ್ 4 to 5 years. ಅವ್ರ ತಾಯಿ ತಂದೆ ತಂದು ಬಿಟ್ಟಾಗ ನನಗೆಲ್ಲೋ ಒಂದು ಕಡೆ ಇದೆಲ್ಲ ಕೇಳಿದ್ದೆ ಮಾಡಿಸ್ಬೋದು ಅಂತ. ಇವಾಗ ಇಲ್ಲಿ ಪರ್ಫಾರ್ಮ್ ನೋಡಿದ್ಮೇಲೆ ನಂಗೆ ಇನ್ನೊಂದು ಧೈರ್ಯ ಬಂತು, ನಾವು ಮಾಡಿಸ್ಬೋದು ಅಂತ.
ರವಿ ಎಕ್ಸ್ಪೆಷಲಿ ನಿಮ್ಮ ಪೇಷನ್ಸ್ಗೆ ಮತ್ತು ಆ ಮಗು ಮಾಡಿದ ಪರ್ಫಾರ್ಮೆನ್ಸ್ಗೆ ಆಟ್ಸ್ ಆಫ್. ಥ್ಯಾಂಕ್ ಯು ಮಾಸ್ಟರ್. ಗಣೇಶ್ ಮಾಸ್ಟರ್. ರವಿ ಆವಾಗಲೇ ಧನ್ಕುಮಾರ್ ಮಾತಾಡ್ತಿದ್ರು. ರವಿ ಅಳ್ತಿದ್ದ ಅಲ್ಲಿ. ಯಾಕೆ ಅಳ್ತೀಯ ಅಂತ ಕರೆದು ಕೇಳಿದೆ. ಇಲ್ಲ ಸರ್ ನನಗೊಂದು ಗುರು ಇಲ್ವಲ್ಲ, ಆಕ್ಚುಲಿ ಇವ್ರಿಗೆ ಗುರುನೇ ಇಲ್ವಂತೆ, ರವಿಗೆ ಗುರು ಇಲ್ವಂತೆ, ಹಂಗೆ ನೋಡಿ ಟಿವಿ ನೋಡಿ ಕಲ್ತಿದಂತೆ. ರಿಯಲಿ ಗ್ರೇಟ್ ರವಿ. ನಿನ್ ಗುರು ಇಲ್ಲ ಅನ್ಕೋಬೇಡ, ಗುರು ಆಶೀರ್ವಾದ ನಿಮ್ಮ ಮೇಲೆ ಇದೆ. ಇಲ್ಲಿ ಇತ್ಕೊಂಡಿದ್ಯಾ ಅಂದ್ರೆ ಆ ಗುರು ಆಶೀರ್ವಾದ ಇದ್ದೆ ಮಾತ್ರ ನೀನ್ ಬರಕ ಸಾಧ್ಯ. ಆಮೇಲೆ ಈ ಮಗು ಬಗ್ಗೆ ಮಾತಾಡ್ಬೇಕು. ಅಲ್ಲಿ ರಿಯಲ್ ಗ್ರೇಟ್. ಥ್ಯಾಂಕ್ ಯು ಮಾಸ್ಟರ್. ಎಲ್ಲ ಮಾಸ್ಟರ್ಸ್ ವೇದಿಕೆಯಲ್ಲಿದ್ದೀರಾ. ನಮ್ಮೆಲ್ಲರ ಒಂದು ಸ್ಮಾಲ್ ರಿಕ್ವೆಸ್ಟ್, ನಿಮ್ಮೆಲ್ಲರ ಕಡೆಯಿಂದ ಒಂದು ಆಶೀರ್ವಾದ ಸ್ವರೂಪವಾಗಿ ನಮ್ಮ ಕಾರ್ಯಕ್ರಮದ ಡಾನ್ಸಿಂಗ್ ದೇವತೆಗೆ ಒಂದು ಪ್ರೀತಿಯ ಕಾಣಿಕೆನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಬರ್ಲಿ ಚಪ್ಪಾಳೆ. ಒಂದು ಮಾತು ಹೇಳಿದ್ರು, ಚೈತ್ರ ಅಲ್ಲಿ ಡಾನ್ಸ್ ಮಾಡಿದಾಗ ನಟರಾಜನ ನೋಡಿದಷ್ಟು ಖುಷಿ ಆಯ್ತು ಅಂತ ಹೇಳಿ. ಇವತ್ತು ಅವರ ಕೈಗೆ ಆ ನಟರಾಜನೇ ಸಿಕ್ಕಿದ್ದಾರೆ ಅಂದ್ರೆ ಇದಕ್ಕಿಂತ ಇನ್ನೊಂದು ಸಂತೋಷದ ವಿಷಯ ಬೇಕಾಗಿಲ್ಲ. ಈಗ ವೇದಿಕೆಯಲ್ಲಿ ಹೊಸ ಕೊರಿಯೋಗ್ರಾಫರ್ಸ್ ಹೆಜ್ಜೆ ಹಾಕುವಂತಹ ಸಮಯ, ಹೊಚ್ಚೆದ್ದು ಕುಣಿಯುವಂತಹ ಸಮಯ. ಲೆಟ್ಸ್ ವೆಲ್ಕಮ್ KGF ರಾಕಿ ಬಾಯ್ ಅನ್ನ ಕುಣಿಸಿದಂತಹ ಮೋಹನ್ ಮಾಸ್ಟರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕೈಲಿ ಹೆಜ್ಜೆ ಹಾಕಿದಂತಹ ಸಂತು ಮಾಸ್ಟರ್ ಅಂಡ್ ಹಾಸ್ಯದ ಅಧ್ಯಕ್ಷ ಶರಣ್ ಅವರನ್ನ ಕುಣಿಸಿದಂತಹ ಮಾಸ್ಟರ್ ಭೂಷಣ್ ಮಾಸ್ಟರ್. ಗ್ಯಾಂಗ್ ಕಟ್ಕೊಂಬರೋನು ಗ್ಯಾಂಗ್ ಸ್ಟಾರ್, ಅವನೊಬ್ಬನೇ ಬರೋನು ಮಾಸ್ಟರ್. ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ವಿಲನ್. ಯಾರೋ 10 ಜನ ನೋಡು ಡಾನ್ ಆದವನಲ್ಲ ಕಣ ನಾನು ಹೊಡೆದಿರೋ 10 ಜನನ ಡಾನೆ. ನನ್ನ ಸಂಹಾರ ಮಾಡ್ತೀನಿ ಅಂತ ಬರೋನು ನನಗಿಂತ ದೊಡ್ಡ ಕ್ರಿಮಿನಲ್ ಆಗಿರ್ಬೇಕು, ನನಗಿಂತ ಟೆರರ್ ಆಗಿರ್ಬೇಕು, ನನಗಿಂತ ವೈಲೆಂಟ್ ಆಗಿರ್ಬೇಕು. ಕೌಂಟ್ ಡೌನ್ ಸ್ಟಾರ್ಟ್ಸ್.
ಮಾಸ್ ಆದ್ರೆ ನಾನಾ ಮಾಸ್ಗೆ ಕಣ್ಣು ಹೊಡಿಯಾಕ ಮೊನ್ನೆ ಕಲಿತಾನಿ ನೀನ ಹೇಳಲೆ ಮಗನ ಯಾರೋ ಇವನು ಏ ಹುಡುಗಿ ಏನ ಮಾವ ಚುಟು ಚುಟು ಎಲ್ಲಿ ಹಿಂಗಾತಿ ಮಾತನ್ನೇ ಮಳ್ಳ ಮಾತಿ ವರ್ಷಾತು ಹಿಂಗಾತಿ ಸಿಗವಲ್ಲಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಎಲ್ಲಿ ಚುಟು ಒಂದೈತಿ ಚುಮು ಚುಮು ಆತೈತಿ ಸೂಪರ್ ಭೂಷಣ್ ಸೂಪರ್. ಇದು ನಮ್ಮ ಯಂಗ್ ಕೊರಿಯೋಗ್ರಾಫರ್ಸ್ ಪವರ್. ಮೋಹನ್ ಮಾಸ್ಟರ್, ಸಂತು ಮಾಸ್ಟರ್, ನಮ್ಮ ಭೂಷಣ್ ಒಳ್ಳೆ ಚಪ್ಪಾಳೆ. ಐ ಆಮ್ ಸೋ ಪ್ರೌಡ್ ಆಫ್ ಆಲ್ ಆಫ್ ದೆಮ್. ನಾನು ಭೂಷಣ್ ಜೊತೆನೂ ಬೇರೆ ಶೋ ಅಲ್ಲಿ ಕೆಲಸ ಮಾಡಿದ್ದೀನಿ. ಅಮೇಸಿಂಗ್ ಮೆಂಟರ್ಸ್ ಕೊಡೋ ನೀವು ಮೂರು ಜನ, ಮೋಹನ್ ಅಂಡ್ ಸಂತು. ವಿದೌಟ್ ದೆಮ್ ಈ ಶೋ DKD ವುಡ್ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಇನ್ಕಂಪ್ಲೀಟ್ ಅಂಡ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್ ಅಂಡ್ ಐ ಎಂಜಾಯ್ಡ್ ಆಲ್ ತ್ರೀ ಆಫ್ ಯು ಡಾನ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಂಡ್ ಭೂಷಣ್ ಬಗ್ಗೆ ನಾನು ಹೇಳಲೇಬೇಕು. ಇವತ್ತೇನು ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮ ಇದೆಯಲ್ಲ, ನೀವೆಲ್ಲ ಕಂಟೆಸ್ಟೆಂಟ್ಸ್ ಇವತ್ತು ಬಂದಿದ್ದೀರಾ. ಸೀಸನ್ 1 ನಲ್ಲಿ ಅವತ್ತು ಕಂಟೆಸ್ಟೆಂಟ್ ಆಗಿ ಬಂದಂತ ಭೂಷಣ್ ಇವತ್ತು ಟಾಪ್ ಕೊರಿಯೋಗ್ರಾಫರ್ ಆಗಿದ್ದಾರೆ ಅಂತಂದ್ರೆ ಸೂಪರ್ ಕಣೋ, ಇದು ಗೊತ್ತೇ ಇರಲಿಲ್ಲ ನನಗೆ. ಸೂಪರ್. ಸೋ ಹ್ಯಾಪಿ ಅಬೌಟ್ ಯು ಭೂಷಣ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಿನಿಮಾಸ್ಟರ್ ಇವ್ರುಗಳು ಎಂಟ್ರಿ ನೋಡಿದೇನಲ್ಲ, ಸೊ ಈ ಎಂಟ್ರಿ ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ ಇವ್ರುಗಳು ಆಕ್ಟರ್ಸ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾರಲ್ಲ, ಅದಕ್ಕೆ ಬ್ಯಾಕ್ ಬೋನೇ ಇವರಂತ ನನಗೆ. ಏನೇ ಐಡಿಯಾಸು, ಈಚ್ ಅಂಡ್ ಎವ್ರಿ ಎಂಟ್ರಿ ಹ್ಯಾಡ್ ಇಟ್ಸ್ ಓನ್ ಥಾಟು. ಸೊ ನಮ್ಮ DKD ಶೋ ಇಷ್ಟು ಬ್ಯೂಟಿಫುಲ್ ಆಗಿ ಬರೋಕ್ಕೆ ಮುಖ್ಯ ಕಾರಣನೇ ಸಂತು ಆ್ಯಂಡ್ ಮೋಹನ್. ಇಷ್ಟು ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್. ಸೊ ಈ ಯಂಗ್ ಜನರೇಷನ್ ಇದೆಯಲ್ಲ, this is par excellence. Salute to this generation choreographers. You are just killing. ಸೋನಿಯಾಜಿ, ಅವಾಗಿಂದ ಟಾಪ್ ಅಂತ ಮಾತಾಡ್ತಾ ಇದೀವಿ ಮೇಡಮ್. ಟಾಪ್ ಸಾಂಗ್, ಟಾಪ್ ಲೆವೆಲ್. ನನಗೆ ಅನ್ಸದ ಟಾಪ್ ಅಂದ್ರೆ ಇಲ್ಲಿ 3 ಜನ ಇದಾರೆ. TOP ಟಾಪ್ ಅಂತಂದ್ರೆ ಟೆಕ್ನಿಷಿಯನ್ಸ್
ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮನೆಗೆ, ನಿಮ್ಮ ವೇದಿಕೆಗೆ ವಾಪಸ್ ಬಂದಿರೋಂತ ಸಂತೋಷ ಎಷ್ಟಿದೆ ಭೂಷಣ್? ನಾನು ಮೊದಲು ರಿಯಾಲಿಟಿ ಶೋ ಶುರು ಮಾಡಿದ್ದೆ ಜಿ ಕನ್ನಡದಿಂದ, ಕುಣಿಯೋಣ ಬಾರ ಅಂತ. ಅದಾದ್ಮೇಲೆ DKD ಸೀಸನ್ 1 ವಿನ್ನರ್ ಆದೆ. ಸೊ ಇಲ್ಲಿವರೆಗೂ ನನ್ನ ಲೈಫ್ ಬಂದು ಈಗ ಸಿನಿಮಾ ಕಡೆ ಹೋಗಿದೆ. ಅದರಲ್ಲಿ ಏನೋ ಒಂದು ಸಂತೋಷ ಇದೆ. ನಾವು ಮಾಡೋ ಸಾಂಗು ಅದು ತೆರೆ ಮೇಲೆ ಬಂದಾಗ ಯಾರಾದ್ರೂ ಅದನ್ನ ಹೊಗಳಿದ್ರೆ ಅಷ್ಟೇ ಸಂತೋಷ. ಅದು ಎಲ್ಲ ಇಲ್ಲಿರೋ ಎಲ್ಲ ಕೊರಿಯೋಗ್ರಾಫರ್ಸ್ಗೂ ಅದನ್ನ ಹೇಗ್ ಮಾಡಬೇಕು ಅಂತ ಕಲ್ಸ್ಕೊಟ್ರು ಎಲ್ಲ ಗುರುಗಳಿದ್ದಾರೆ ಇಲ್ಲಿ. ಅವ್ರಿಗೆಲ್ಲ ನಾನು ದೊಡ್ಡ ನಮನ. ಎಲ್ಲ ಮಾಸ್ಟರ್ಗಳಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಭೂಷಣ್, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಆ್ಯಂಡ್ ಸಂತು ಮಾಸ್ಟರ್, ತುಂಬ ಖುಷಿ ಆಗ್ತಿದೆ ಮೇಡಮ್. ಅಂದರೆ ಇವತ್ತು ನಾನು ಇಲ್ಲಿ ನಿಂತಿರೋದಕ್ಕೆ ಕಾರಣ ಒಬ್ಬರೇ. ಇವತ್ತು ನಾನು ಈ ಕೆಲಸ ಕಲ್ತು ಇಲ್ಲಿ ನಿಂತು ಇವತ್ತು ಏನೋ ಒಂದು ಸ್ಟೆಪ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಾನು ತಿನ್ನೋ ಒಂದು ಅಗ್ಲು ಅನ್ನ ಆಗಿರ್ಬೋದು, ಎಲ್ಲ ಕಾರಣ ನಮ್ಮ ಬಾಸ್ ಮುರಳಿ ಮಾಸ್ಟರ್. ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ನನ್ನ ಸಿಸ್ಟರ್ ಬಂದು, ನನ್ನ ಸಿಸ್ಟರ್ ಮಗ ಸಂತು. ನಮ್ಮ ಅಕ್ಕನ ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ಅವನು ಪ್ರೀತಿಸ್ತೀವಿ. ಅವನು ಇವತ್ತು ಇಲ್ಲಿ ನಿಂತಿದ್ದಾನೆ ಅಂದರೆ, ನಾನು ಇಲ್ಲಿ ಕೂತೀನಿ ಅಂದ್ರೆ ಅವನೇ ಕಾರಣನೇ. ಅಂದರೆ ನನ್ನ ಜೊತೆಗೆ ಬೆಳೆದಿದ್ದು. ನಾನು ಶೋಸ್ ಮಾಡ್ಬೇಕಂದ್ರೆ ನಾನು ಸಾಂಗ್ಸ್ದೆಲ್ಲ ಕೊಟ್ಬಿಡ್ತಾ ಇದ್ದೆ ಸ್ವಂತ ಕೈಯಲ್ಲಿ. ಇದು ಸ್ವಲ್ಪ ರೆಡಿ ಮಾಡ್ಬಿಡ, ಇದನ್ನು ರೆಡಿ ಮಾಡ್ಬಿಡ, ಇದು ಇಟ್ಬಿಡೋ ಅಂತ. ಅವ್ನು ರೆಡಿ ಮಾಡಿ ಇಡೋನು. ಆಮೇಲೆ ಮೋಹನ್ ಮಾಸ್ಟರ್ ಅಷ್ಟೇ, ಅದು ವೈಫು ಪಲ್ಲವಿ ಅಂತ, ಅವರು ಸಂತನು ನನಗೆ ಬ್ರೇಕ್ ಕೊಟ್ಟಿದ್ದಂಥ ಸಾಂಗ್ ಅದು. ಅಂದರೆ ಅಂಬಾರಿ ಸಿನಿಮಾದಲ್ಲಿ ಯಾರೇ ನೀ ದೇವತೆಯ ಸಾಂಗ್ಗೆ ಇವರಿಬ್ರು ಫಸ್ಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದು ನನ್ನ ಜೊತೆಗೆ. ಅದಾದ್ಮೇಲೆ ರಾಕಿ ಮಾಡಿದ್ರು ಯಶ್ ಅವ್ರದ್ದು ಸಿನಿಮಾಗೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದು 13 ವರ್ಷ 14 ವರ್ಷ ಇರ್ಬೇಕೇನೋ ನನ್ನ ಜೊತೆಗೆ. ನಿನ್ನ ಬಿಟ್ಟು ಹೋಗಲ್ಲ ಅನ್ನೋದೇ ಅವನದು ಒಂದು ಇದು. ಯಾಕಂದ್ರೆ ನನಗೆ ಆಕ್ಸಿಡೆಂಟ್ ಆದ ಕಾಲ್ ಆಕ್ಸಿಡೆಂಟ್ ಆಗಿದ್ದಂಗಿನೂ ಅವನು ನನ್ನ ತುಂಬಾ ಕೇರ್ ತಗೊಳ್ಳೋದು, ಆ ಥರ ಕ್ಯಾರೆಕ್ಟರ್ ಇದ್ದಿದ್ದು. ಬಟ್ ಲಕ್ಕಿಲಿ ಅವನು ಒಳ್ಳೆ ಸಿನಿಮಾ, ದೊಡ್ಡ ಸ್ಟಾರು, ದರ್ಶನ್ ಸರ್ ಅನ್ನೋದು ಸಿನಿಮಾನ ಫಸ್ಟ್ ಟೈಮೇ ತಗೊಂಡು ಮಾಡಿದಾನಲ್ಲ, ಅದು ನಂಗೆ ಇನ್ನೂ ಖುಷಿ ಆಯ್ತು. ಆಕ್ಚುಲಿ ಅವನದೇ ಸ್ಟ್ರೆಂತ್ ಇದು, ನಮ್ದೆಲ್ಲ ಏನಿಲ್ಲ. ಅವನ ಸ್ಟ್ರೆಂತ್ ಅವ್ನು ನಿಂತಿದ್ದಾನೆ ಅಷ್ಟೇ. ಮತ್ತೆ ಇನ್ನೊಬ್ರು ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ನನ್ನ ಫ್ಯಾಮಿಲಿ, ಅವರೆಲ್ರಿಗೂ ನಾನು ಐ ಲವ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನನ್ನ ವೈಫ್ ಪ್ರಿಯಾಂಕಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಅಂದರೆ ನನ್ನ ಜರ್ನಿಯಲ್ಲಿ ಇವಳು ಒಂದು ಸಪೋರ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿರೋ ಮಾಸ್ಟರ್ ಜೊತೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಎಲ್ಲರ ಹತ್ರ. ಎಸ್ಪೆಷಲಿ ನಮ್ಮ ಕಲೆ ಮಾಸ್ಟರ್, ಅವ್ರ ಹತ್ರ ತುಂಬ ವರ್ಷ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಂತು ಮಾಸ್ಟರ್. ಇವತ್ತು ಪ್ಯಾನ್ ಇಂಡಿಯಾ ಸೌಂಡ್ ಮಾಡ್ತಾ ಇರೋಂಥ ಒನ್ ಸಾಂಗ್, ಸಲಾಮ್ ರಾಕಿ ಬಾಯ್. ಇಡೀ ಇಂಡಿಯಾ ಹೇಳ್ತಾ ಇದೆ ಸಲಾಮ್ ರಾಕಿ ಬಾಯ್ ಅಂತ. ಸೊ ಆ ಸಲಾಮ್ ರಾಕಿ ಬಾಯ್ ಕೊರಿಯೋಗ್ರಾಫ್ ಮಾಡಿದಂತ ಮೋಹನ್ ಮಾಸ್ಟರ್ಗೆ. ಮೋಹನ್ ಮಾಸ್ಟರ್, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕೆಂದ್ರೆ ಇವರೆಲ್ಲ ನಮ್ಮ ಗುರುಗಳು. ಇವ್ರ ಹತ್ರ ಒಂದೊಂದನ್ನು ನಾನು ಕಲ್ತ್ಕೊಂಡು ಒಂದು 21 ವರ್ಷದಿಂದ ಬಂದೀನಿ. ನನಗೆ ಡ್ಯಾನ್ಸ್ ಅಂತ ಕಲಿಸಿದ್ದು ಅಲ್ಲಿ ಧನ್ಕುಮಾರ್ ಮಾಸ್ಟರು. ಅವರಿಂದ ನನ್ನ ಈ ಥರ ಮಾಡು ಹೀಗೆ ಅಂತೇಳಿ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಬಂದ್ರು. ತುಂಬ ಥ್ಯಾಂಕ್ಸ್ ಮಾಸ್ಟರ್. ನನ್ನ ಬೆಳೆಸಿದ್ದು ಹರ್ಷ ಮಾಸ್ಟರು, ಅವ್ರಿಗೂ ಒಂದು ಥ್ಯಾಂಕ್ಸ್. ಯಾಕೆಂದರೆ ನಾನು ಈ ಥರನೇ ಹೋಗು ಹಿಂಗೆ ಅಂತೇಳಿ ಅವರು ನನ್ನ ಬೆಳೆಸಿದ್ರು. ಇದೆಲ್ಲದಕ್ಕೂ ಮುಖ್ಯವಾಗಿ ನನ್ನ ತಾಯಿ, ನನ್ನ ತಂದೆ ತಾಯಿ ನನಗೆ ತುಂಬ ಇಷ್ಟ. ನನ್ನ ತಂದೆ ತಾಯಿ ನಾವು ಸ್ಟೇಜ್ ಮೇಲೆ ಕರ್ಬೇಕು ಒಂದಿನ ಅಂತ ತುಂಬ ಇಷ್ಟ. ಮೋಹನ್ ಮಾಸ್ಟರ್ ಅವರ ತಾಯಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಸ್ವಾಗತಿಸೋಣ.
ತಾಯಿ ನನಗೆ ಡ್ಯಾನ್ಸ್ಗೆ ತುಂಬ ಅಪೋಸ್ ಮಾಡ್ತಿದ್ರು. ಯಾವತ್ತು ನಾನು ಬಂದು ಬೆಳೆದೆ, ನಮ್ಮ ಮಾಸ್ಟ್ರು ಯಾವಾಗಲೂ ಹೇಳ್ತಿದ್ರು ಬೇಡ ಬೇಡ ಡ್ಯಾನ್ಸ್ ಅಂತ. ನನ್ಗೆ ತುಂಬ ಇಷ್ಟ ಆಯಿತು, ಇಲ್ಲಿ ಬಂದೆ. ನನ್ನ ತಂದೆ ತಾಯಿನ ಸ್ಟೇಜ್ ಮೇಲೆ ಕರ್ಸ್ಬೇಕು ನನಗೆ ತುಂಬ ಆಸೆ ಆಯಿತು. ಅಂತಂದೇ ಇಲ್ಲ, ನಾನು ಹಾಡು ಬರೆಯೋಕ್ಕೂ ಮುಂಚೆ ಒಂದೇ ಲೈನ್ ಬರೆದಿದ್ದು, ಆ ಅನ್ನೋದೇ ತೊದಲು, ಅಮ್ಮ ಅನ್ನೋದೇ ಮೊದಲು ಅಂತ ನನ್ನ ತಾಯಿ ನನ್ನ ಅವತ್ತಿಂದ ಮಾಡ್ತೀನಿ. ಎಲ್ಲರೂ ನನ್ನ ಅಮ್ಮ. ಅಮ್ಮ, ನಿಮ್ಮ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಹೇಳಿಮ್ಮ. ತುಂಬ ಹೆಮ್ಮೆ ಇದೆ. ಧನ್ಕುಮಾರ್ ಮಾಸ್ಟ್ರೇನೆ ಅವರು ನಿನ್ನ ಮಗ ತುಂಬ ಬರ್ತಾರೆ ಮುಂದೆ ಅಂತ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಸೇರಿಸಿತ್ತು. ಅಷ್ಟೇ, ಅಮ್ಮ ದೃಷ್ಟಿ ತೆಗೆದ್ಬಿಟ್ರು ಮಾಸ್ಟರ್. ನನ್ನ ಹೆಂಡತಿ ಬರೀ ಪಲ್ಲವಿ. ಸೋ ಸ್ವೀಟ್. ಇವಳು ಅಷ್ಟೇ ತುಂಬಾ ಸಾಥ್ ಕೊಟ್ಟರು ಮೇಡಮ್. ನಮಗೂ ಈ ತರ ಹಿಂಗೆ ಅಂತ ಲೈಫಲ್ಲಿ ತುಂಬಾ ಸಾಥ್ ಕೊಟ್ಟರು. ಪಲ್ಲವಿ. ಮಾಸ್ಟರ್, ಗುರುಗಳಾಗಿ ನಿಮ್ಮ ಶಿಷ್ಯನ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಮಾಸ್ಟರ್? ನನ್ನ ಗುರು ಅಂತಾರೆ ಅಲ್ಲ, ನನ್ನ ಶಿಷ್ಯ ಅಂತ ಹೇಳ್ಕೊಳೋದಕ್ಕಿಂತ ಪ್ರತಿ ಗುರು ಹತ್ರ 100-200 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಎಲ್ಲರೂ ಮೋಹನ್ ಆಗಕ್ಕಾಗಲ್ಲ. ಅವ್ರವ್ರೇ ಪಾಪ ಅವ್ರಮ್ಮ ಅವನ್ನ CA ಮಾಡಬೇಕು ಓದಿಸ್ತಾ ಇದ್ರು. ಅವ್ರ ತಂಗಿದಿರಿಬ್ರು ತುಂಬಾ ಗಲಾಟೆ ಮಾಡಿದ್ರು ನನ್ನ ಹತ್ರ. ಬೇಡಪ್ಪ, ನನ್ನ ಮಗನ ಹಾಳು ಮಾಡ್ಬಿಡ್ತೀವಿ ಅಂದ್ರೆ ನನಗೊಂದು ಕೆಟ್ಟ ಛಲ ಇತ್ತು. ಅವನ ಹತ್ರ ಏನೋ ಇದೆ, ಏನೋ ಆಗ್ತಾನೆ ಅನ್ನೋದು ಒಂದೇ ಒಂದು ಗ್ಯಾರಂಟಿ. ಇವನ್ ಮೂಲಕ ಅವ್ರ ಕಡೆಯಿಂದ ನೋಡಿ ಇವತ್ತು ಹೊಗಳ್ತಾ ಇದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಧನ್ಕುಮಾರ್ ಮಾಸ್ಟರ್. ಇಲ್ಲ, ಏನ್ ಹೇಳೋಣ ಈ ಕಾರ್ಯಕ್ರಮದ ಬಗ್ಗೆ? ತಾಯಿ ಮಕ್ಕಳ ಅನುಬಂಧ, ಗುರು ಶಿಷ್ಯರ ಸಂಬಂಧ, ನಾವೆಲ್ಲ ಅಣ್ಣ ತಮ್ಮಂದ್ರು ಅನ್ನೋ ಒಂದೇ ಕರುಳ ಬಳ್ಳಿಯ ಸಂಬಂಧವನ್ನ ಈ ಹಬ್ಬದಲ್ಲಿ ನಾವು ನೋಡ್ತಾ ಇದೀವಿ. ಡಾನ್ಸ್ ಅಂದ್ರೆ ಖಂಡಿತವಾಗ್ಲೂ ಸ್ಟೆಪ್ಸ್ ಅಲ್ಲ, ಡಾನ್ಸ್ ಅಂದ್ರೆ ಹೃದಯದ ಮಿಡಿತ, ಡಾನ್ಸ್ ಅಂದ್ರೆ ಹೃದಯದ ಕುಣಿತ ಅಂತ ಇವತ್ತು ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಆ ಪಾಠವನ್ನ. ಇವತ್ತು ವೇದಿಕೆ ಮೇಲೆ ಇರುವಂತಹ ಭೂಷಣ್, ಶಾಂತು ಹಾಗೂ ಮೋಹನ್ ಅವರಿಗೆ ಅವರ ಗುರುಗಳೇ ಇವತ್ತು ವೇದಿಕೆ ಮೇಲೆ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾರೆ. ಕರ್ನಾಟಕ. ಹೌದೌದು, ನಾನು ಅಲ್ಲಿಲ್ಲ, ಇಲ್ಲಿದ್ದೀನಿ. ಆದ್ರೆ ನಾನು ಅವನಲ್ಲ. ಯಾಕಂದ್ರೆ ಅಲ್ಲಿ ಕೂತ್ಕೋಬೇಕಾದನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ರೆ ಅಂತ ಯೋಚನೆ ಮಾಡ್ತಿದ್ರೆ ಯೋಚನೆ ಕರೆಕ್ಟೇ, ಆದ್ರೆ ವಿಷಯ ಬೇರೆನೇ ಇದೆ. ಇವಾಗ ಈ ವೇದಿಕೆ ಮೇಲೆ ಡ್ಯಾನ್ಸ್ ಧನ್ಯತೆಯನ್ನ ಅನುಭವಿಸುವಂತ ಒಂದು ಸಮಯ. ಇವರು ಆಂಕರ್ ಅಷ್ಟೇ ಅಲ್ಲ, ಬಹಳ ಒಳ್ಳೆ ನೃತ್ಯಗಾರ್ತಿ ಕೂಡ, ಬಹಳ ಒಳ್ಳೆ ನಟಿ ಕೂಡ. ಈ ವೇದಿಕೆ ಮೇಲೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭಾರತೀಯಮ್ಮ, ಮಿನುಗುತ್ತಾರೆ ಕಲ್ಪನಮ್ಮ, ಅಭಿನಯ ಶಾರದೆ ಜಯಂತಿಯಮ್ಮ ಅವ್ರನ್ನ ನೆನಪಿಸೋದಿಕ್ಕೆ, ಜೊತೆಗೆ ಇವರ ಬಹಳ ಅದ್ಭುತವಾದಂತಹ ಹಾಡುಗಳಿಗೆ ಬಹಳ ಸುಂದರವಾಗಿ ಹೆಜ್ಜೆ ಹಾಕೋದಕ್ಕೆ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ನಮ್ಮೆಲ್ಲ ಅಚ್ಚುಮೆಚ್ಚಿನ ಹೆಮ್ಮೆಯ ನಿರೂಪಕಿ ಬ್ಯೂಟಿಫುಲ್ ಬೆಂಕಿಪಟ್ನ ಅನುಶ್ರೀ ಆನ್ ಸ್ಟೇಜ್ ಪ್ಲೀಸ್. ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
ಅಭಿನಯಕ್ಕೆ ಅಂದ ಕೊಟ್ಟ ಅಭಿನಯ ಶಾರದೆ, ಪುಟ್ಟ ಪಾತ್ರದಲ್ಲೂ ದಿಟ್ಟತನ ತೋರಿದ ಧೀಮಂತ ಮಹಿಳೆ, ಬೆಳ್ಳಿತೆರೆಯ ಭುವನ ಸುಂದರಿ ಜಯಂತಿ ಅಮ್ಮ, ನಿಮಗೆ ಭಾವಪೂರ್ಣ ಭಾಷ್ಪಾಂಜಲಿ. ಎಂಥ ಧನ್ಯದ ಭಾವ, ಎಂಥ ಒಂದು ಸಂದರ್ಭ, ಎಂಥ ಒಂದು ಮೂಮೆಂಟ್ ಅಂತ ಹೇಳ್ತಾರೆ, ಒಂದು ಮ್ಯಾಜಿಕಲ್ ಮೂಮೆಂಟ್. ದಶಕಗಳ ಕಾಲ ನಮ್ಮನ್ನೆಲ್ಲರೂ ಮನರಂಜಿಸ್ತಾ ಬಂದಂತ ಈ ಮನೋಜ್ಞ ನಟಿಯರಿಗೆ ಈ ವೇದಿಕೆಯಲ್ಲಿ, ಅಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಒಂದು ನೃತ್ಯ ನಮನ ಸಲ್ಲಿಸಿದ್ದೀರಾ, ಒಂದು ಟ್ರಿಬ್ಯೂಟ್ ಅನ್ನ ಕೊಟ್ಟಿದ್ದೀರಾ. ಅನುಶ್ರೀ ಅವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಬಹಳ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಇವತ್ತು ಈ ವೇದಿಕೆ ಮೇಲೆ ಈ 3 ಜನ ದೇವತೆಗಳಿಗೆ ನೀವು ಒಂದು ಟ್ರಿಬ್ಯೂಟ್ ಅನ್ನು ಸಲ್ಲಿಸಿದ್ದೀರಾ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಬಹುಶಃ ಅದಕ್ಕೆ ಅಷ್ಟು ವರ್ತಿದಿನೋ ಇಲ್ವೋ ನನ್ಗೆ ಗೊತ್ತಿಲ್ಲ ಈ ರೀತಿ ಒಂದು ಪರ್ಫಾರ್ಮೆನ್ಸ್ ನ ಮಾಡೋದಕ್ಕೆ. ಯಾಕಂದ್ರೆ ಬೆಳ್ಳಿ ಪರದೆ ಮೇಲೆ ರಾರಾಜಿಸಿದಂತಹ ಅಂದವಾದ ಮುಖಗಳು ಅಂಡ್ ನನಗೆ ಬಹಳ ಬಹಳ ಇಷ್ಟವಾದಂತ 3 ನಾಯಕಿಯರ ಒಂದು ನೃತ್ಯವನ್ನ ಮಾಡ್ಬೇಕನ್ನೋದು ನನಗೆ ಬಹಳ ದಿನಗಳ ಒಂದು ಆಸೆ ಆಗಿತ್ತು. ಸಂದರ್ಭ ಒದಗ್ ಬಂದಿರ್ಲಿಲ್ಲ, ಈ ಬಾರಿ ಆ ಸಂದರ್ಭ ಬಂತು. ಭಾರತೀಯಮ್ಮ, ಐ ಥಿಂಕ್ ನಾನು ಈಗ್ಲೂ ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಅವರಂಥ ದಂತದ ಬೊಂಬೆ ಮತ್ತೊಮ್ಮೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ ಚಂದಕ್ಕೆ ಮತ್ತೊಂದು ಹೆಸರೇ ಭಾರತೀಯಮ್ಮ. ಆಮೇಲೆ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ತೋರಿಸುವಂತಹ ಪ್ರೀತಿ ಆಗಿರ್ಬೋದು, ಅಕ್ಕರೆ ಆಗಿರ್ಬೋದು, ನಮ್ಮ ಅಮ್ಮನ್ಗೆ ಬಹಳ 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 ಫೇವ್ರೆಟ್ ಹೀರೋಯಿನ್. ಮಾತಾಡ್ಸಿದ್ದೆ ಅವ್ರ ಹತ್ರ ನಾನು. ಅಂಡ್ ಬಹಳಷ್ಟು ವೇದಿಕೆಗಳಲ್ಲಿ ಬಹುಶಃ ನೋಡಿರ್ತಾರೇನೋ, ನಾನು ತುಂಬಾ ಅವಾಗ ಕಲ್ಪನಾ ಮೇಡಮ್ ಅವ್ರ ಮಿಮಿಕ್ರಿಗಳನ್ನ ಮಾಡ್ತಿರ್ತೀನಿ. ಐ ವಾಸ್ ಅ ವೆರಿ ಕ್ರೇಜಿ ಫ್ಯಾನ್ ಆಕ್ಚುಲಿ, ಅವರ ದೊಡ್ಡ ಅಭಿಮಾನಿ ನಾನು ಕಲ್ಪನಾ ಮೇಡಮ್ ಅವರು. ಬಹುಶಃ ಅವರ ಮುಖದಲ್ಲಿರೋ ಯಾವ ಫೇಶಿಯಲ್ ಮಸಲ್ಸ್ ಕೂಡ ಅವ್ರು ಮೂವ್ ಮಾಡಿದೆ, ಕಣ್ಣಲ್ಲೇ ಎಲ್ಲಾ ಸಂದೇಶವನ್ನ ಹೇಳುವಂತ ಏಕೈಕ ನಟಿ ಕಲ್ಪನಾ ಮೇಡಮ್ ಅವರು. ಹಾಗಾದ್ರೆ ಒಂದು ಚಿಕ್ಕ ರಿಕ್ವೆಸ್ಟ್, ಈಗ ನಾನು ಆಂಕರ್ ಅಲ್ವಾ, ಒಂದು ಸ್ವಲ್ಪ ನನ್ನ ಕಂಟ್ರೋಲ್ ಇದ್ದೀರಾ, ಸೊ ದಯವಿಟ್ಟು ಕಲ್ಪನಾ ಅಮ್ಮ ಅವ್ರ ತರ ಒಂದು ಸನ್ನಿವೇಶ, ಒಂದು ಡೈಲಾಗು ಅದು ನೀವು ಟಕ್ ಅಂತ ಕೇಳಿದ್ರೆ ನಂಗೆ ನೀವು ಅಪ್ಪಾಜಿ ಅವರ ಅಭಿಮಾನಿ ಆಗಿರೋದ್ರಿಂದ ಈಗ ನೀವು ಡಾಕ್ಟರ್ ರಾಜ್ಕುಮಾರ್. ಅಯ್ಯೋ, ಸೊ ಚಿತ್ರ 2 ಕನಸುನಾ? ಏನಂದ್ರೆ ಮಾತಾಡ್ರಿ, ಏನಾದ್ರೂ ಮಾತಾಡ್ರಿ, 2 ಮಾತನಾಡ್ರಿ. ನಿಮ್ಮ ಮಾತನ್ನ ಕೇಳ್ದೆ ನನ್ನ ಕಿವಿನೇ ಹುಚ್ಚೋಗಿದೆಯಲ್ರಿ. ಮಾತಾಡ್ರಿ, ನನ್ನ ಮಾತೇ ಮರ್ತು ಹೋಗಿದೆ. ಏನ್ ಮಾತಾಡ್ಲಿ, ಏನು ಅಂತ ಮಾತಾಡ್ಲಿ? ಹೌದು, ನೀವು ಅದನ್ನ ಕೇಳ್ಬೇಕಾಗಿದೆ. ಕಾಲೇಜಲ್ಲಿ ಗಂಟೆಗಟ್ಲೆ ನಿಂತ್ಕೊಂಡು ಮಾತಾಡ್ತೀರಾ, ನಿಮ್ಮ ವಿದ್ಯಾರ್ಥಿಗಳ ಮುಂದೆ ದಿನವಿಡೀ ಮಾತಾಡ್ತೀರಾ. ಆದ್ರೆ ಈ ನದ್ದ ದೃಷ್ಟಿ ಹತ್ರ ಮಾತಾಡೋದಕ್ಕೆ ನಿಮ್ಮ ಹತ್ರ 2 ಮಾತಿಲ್ಲ ಅಲ್ಲ. ಮಾತಾಡ್ರಿ. ನಾನು ಏನ್ ಮಾತಾಡ್ಲಿ? ನೀವಿಷ್ಟು ಚೆನ್ನಾಗಿ ಕಲ್ಪನಾ ಅವ್ರ ತರ ಮಾತಾಡಿದ್ರೆ ನಾನು ಏನ್ ಮಾತಾಡ್ಲಿ? ಬರ್ಲಿ ಚಪ್ಪಾಳೆ ಅನುಶ್ರೀ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಆ ಅನುಭವವನ್ನ ಮತ್ತೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಜಯಂತಿ ಅಮ್ಮ ಅವ್ರ ಬಗ್ಗೆ ನಿಮ್ಗೆ ಏನು? ಜಯಂತಿ ಅಮ್ಮ ಬಗ್ಗೆ ನನಗೆ ಒಂದು ತುಂಬಾ ಇಷ್ಟ ಆಗೋದಂದ್ರೆ ಅವರು ಅಭಿನಯ ಶಾರದೆ. ಎಲ್ರಿಗೂ ಗೊತ್ತು ಯಾಕೆ ಆಕೆ ಶಾರದೆ ಸ್ವರೂಪೆ ಅಂತ ಹೇಳಿದ್ರೆ, ನಾವು ಅವ್ರ ಮನೆಗೆ ಹೋದಾಗ ಯಾವ ಹೆಣ್ಣು ಮಗು ಹೋದ್ರು ಕೂಡ ಅವ್ರನ್ನ ಕೂರ್ಸಿ ಅರ್ಶನ ಕುಂಕುಮ ಕೊಟ್ಟು ಮಡಲ್ ತುಂಬಿ ತಲೆಗೆ ಹೂವ ಮುಡಿಸಿ ಹರಿಸಿ ಕಳಿಸುವಂತ ಮಹಿಳೆ ನಮ್ಮ ಜಯಂತಿ ಅಮ್ಮ. ಯಾವಾಗ ಮೀಟ್ ಮಾಡಿದ್ರು ಮುತ್ತಂತೂ ಅದು ಮಿಸ್ ಆಗ್ತಾನೆ ಇರ್ಲಿಲ್ಲ. ಇಲ್ಲೊಂದು ಮುತ್ತು ಕೊಟ್ಟು ಆಮೇಲೆ ಮಾತಾಡ್ತಿದ್ರು. ಸೊ ಜಯಂತಿ ಅಮ್ಮನ್ಗೆ ನಮ್ಮೆಲ್ಲರ ಪರವಾಗಿ ದೊಡ್ಡ 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 ಚಪ್ಪಾಳೆ. ಇಷ್ಟು ಕಾಲ ನಮ್ಮನ್ನೆಲ್ಲ ಅವರ ಪಾತ್ರಗಳ ಮೂಲಕ ಎಂಟರ್ಟೈನ್ ಮಾಡಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು ಜಿ ಕನ್ನಡ, ಇಂತಹ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ, ಈ ರೀತಿಯ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್, ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮಾಸ್ಟರ್? ನಾನು ಆಕ್ಚುಲಿ ಫ್ಲಾಕ್ಸ್ ಬ್ಯಾಕ್ ಹೋಗ್ಬಿಟ್ಟೆ. ಫಸ್ಟ್ ಟೈಮು ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಅಸಿಸ್ಟೆಂಟ್, ಮೇಡಮ್ ಹೀರೋಯಿನ್. ನನಗೆ ಅವ್ರ ಜೊತೆಲಿ ಡ್ಯಾನ್ಸ್ ಮಾಡಕ್ಕೆ ಒಂದು ಪೊಸಿಷನ್ ಕೊಟ್ರು. ಸೊ ನನಗೆ ಕೈ ಹಿಂಗೆ ನಡೀತಾ ಇದೆ, ಅವ್ರ ಕೈ ಬಾ ಅಂತ ಅವರು. ಐ ಕೆನಾಟ್ ಫಾರ್ಗೆಟ್ ದಿಸ್ ಮೂಮೆಂಟ್ ಸರ್. ಅಂಡ್ ಸಚ್ ಅ ಹಂಬಲ್ ಪರ್ಸನ್. ಆ
ಮಾತುಕತೆ ಇದೆಯಲ್ಲ, ಅವ್ರು ಮಾತಾಡೋದು ಅಷ್ಟು ಸಾಫ್ಟ್ ಆಗಿ ಕೇಳೋದೇ ಇಲ್ಲ, ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಒಬ್ಬೊಬ್ಬರಿಗೆ. ಶಿ ನೋಸ್ ಎ ಬರ್ಡ್ ಅಬೌಟ್ ಮೈ ಫಾದರ್, ಮೈ ಅಂಕಲ್ಸ್ ಎಲ್ಲರೂ. ಸೊ ಅಷ್ಟೊಂದು ಪ್ರೀತಿಯಿಂದ ಮಾತಾಡೋದು ಅವರು ಜಯಂತಿ ಅಮ್ಮ. ಆಮೇಲೆ ಜಯಂತಿ ಅಮ್ಮರ ಬಗ್ಗೆ ಒಂದು ವಿಶೇಷವಾದ ಮಾತು, ಅವರು ನಮ್ಮ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬೇರೆ ಯಾರು ಆತರ ಕರೀತಿರ್ಲಿಲ್ಲ, ಅವರೊಬ್ಬರು ಮಾತ್ರ ರಾಜ್ ಅಂತ ಕರೀತಾ ಇದ್ದಿದ್ದು. ಅವ್ರು ಬಹಳ ಮುಖ್ಯವಾಗಿ ರಾಜ್ಕುಮಾರ್ ಅವ್ರ ಜೋಡಿ ಅಂತಾನೆ ಗುರುತಿಸ್ಕೊಂಡು ಬಂದಂತ ನಟಿ ಅವರು, ರಾಜ ಜೋಡಿ ಅಂತ. ಅಂದ್ರೆ ಇವರೆಲ್ಲ ಬರೀ ನಾಯಕಿಯರಾಗಿರ್ಲಿಲ್ಲ, ಇವರೆಲ್ಲ ನಾಯಕ ನಟಿಯರಾಗಿದ್ರು. ದೇವರ್ ಆಲ್ ದ ಹೀರೋಸ್ ಆಫ್ ಕನ್ನಡ. ಅದು ನಮ್ಮ ಹೆಮ್ಮೆ. ಜನಿಯಾ ಸರ್, ಮೊದಲನೇದಾಗಿ ಇಷ್ಟು ಜನರೇಷನ್ಸ್ ಆದ್ರು, ನಮ್ಮ ಜನರೇಷನ್ ಇನ್ನೊಂದು ಹೊಸ ಜನರೇಷನ್ ಏನ್ ಬಿಟ್ಟು ಹೋಗಿದ್ದಾರೆ ಅಂದ್ರೆ, ಅವ್ರು ನೋಡಿದ ತಕ್ಷಣ ಸಡನ್ ಆಗಿ ಸಿಗಂತ ಪೀಸ್ ಆಫ್ ಮೈಂಡ್. ನೀವು ಯಾವಾಗಾದ್ರೂ ಟಿವಿನಲ್ಲಿ ಅವ್ರಗಳದ್ದು ಯಾವುದೇ ಪಾತ್ರ ಬರಲಿ, ಯಾವುದೇ ಹಾಡು ಬರಲಿ, ಸುಮ್ಮನೆ ಸ್ಕ್ರೀನ್ ಮೇಲೆ ಅವ್ರುಗಳು ಬಂದಿದ ತಕ್ಷಣ ಗೊತ್ತಿಲ್ಲದೆ ನಮ್ಮ ಬಾಡಿನಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದೇನಂದ್ರೆ ಅದು ಫುಲ್ ಆಫ್ ಡಿವೈನಿಟಿ, ಪೀಸ್ ಆಫ್ ಮೈಂಡ್. ಸಡನ್ ಆಗಿ ಅದೇನೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ದಟ್ ಈಸ್ ದ ಪವರ್ ಆಫ್ ಆಲ್ ದೀಸ್ 3 ಕ್ವೀನ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಮಹಾನ್ ವ್ಯಕ್ತಿಗಳು. ನಾನು ಬಹಳ ಚಿಕ್ಕವನಾಗ್ತೀನಿ, ಬಟ್ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಗೊತ್ತಿಲ್ಲದೆ ಅವ್ರ ಫ್ಯಾಮಿಲಿನಲ್ಲಿ ನಾವು ಒಂದಾಗ್ಬಿಟ್ಟಿದೀವಿ, ನಮ್ಮವರು ಅಂತ ಅನಿಸ್ಬಿಡ್ತಾರೆ. ನಮ್ಮವರು ಅಂತ. ಈಗ ನಿಮ್ಮವರಾಗಿ ಅನುಶ್ರೀ ಬಗ್ಗೆ ಹೇಳಿ ಸರ್. ಅಲ್ಲ, ಒಂದೇ ಮಾತಲ್ಲಿ ಹೇಳ್ತೀನಿ ಸರ್, ಇಷ್ಟು ಅದ್ಭುತವಾದ ನಟಿಯರ್ನ ಯಾರಾದ್ರೂ ನಿಜವಾಗ್ಲೂ ಕರೆಕ್ಟ್ ಆಗಿ ಅದೇ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ದಟ್ ವಿಲ್ ಬಿ ಓನ್ಲಿ ಅನುಶ್ರೀ. ಅಯ್ಯೋ ಬರ್ಲಿ ಚಪ್ಪಾಳೆ. ಸೊ 100% ಇವ್ರನ್ನೆಲ್ಲ ಒಂದು ನಕಲು ಮಾಡಿ ಅವ್ರಿಗೆ ಕರೆಕ್ಟ್ ಆದ ಟ್ರಿಬ್ಯೂಟ್ ಕೊಡ್ಬೇಕಂದ್ರೆ ಇಟ್ಸ್ ಓನ್ಲಿ ಅನುಶ್ರೀ ಇನ್ ಕರ್ನಾಟಕ, ದ ಒನ್ ಅಂಡ್ ಓನ್ಲಿ ನಂಬರ್ 1 ಆಂಕರ್ ಇನ್ ನಂಬರ್ 1 ಚಾನೆಲ್. ಅಯ್ಯೋ, ನನ್ನ ಮಾತನ್ನ ನೀವು ತಗೊಂಡ್ಬಿಟ್ರಲ್ಲ ಸರ್. ಯಾಕಂದ್ರೆ ಅನುಶ್ರೀ ಬಗ್ಗೆ ನಾನು ಅದನ್ನೇ ಹೇಳಕ್ ಬಂದೆ ಇವಾಗ. ಯಾಕಂದ್ರೆ ಸುಮ್ನೆ ಇವತ್ತು ಅಥವಾ ಹೋದ ವರ್ಷ ಅಥವಾ ಅದ್ರ ಹಿಂದಿನ ವರ್ಷ ಬಂದಿರುವಂತ ಅನುಶ್ರೀ ಅಲ್ಲ, ಇವಾಗ ಬಂದಿರುವಂತ ಸರಿಗಮಪ ಅಲ್ಲ, ಇವಾಗ ಬಂದಿರುವಂತ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲ. ಇದು ಸುಮಾರು 8-10 ವರ್ಷಗಳ ಸತತವಾದ ಪ್ರಯತ್ನ, ಸತತವಾದ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಬಂದಿರುವಂತ ಅನುಶ್ರೀ. ಎಲ್ಲರ ಮನೆಯಲ್ಲೂ, ಎಲ್ಲರ ಬಾಯಲ್ಲೂ, ಎಲ್ಲರ ಮನಸ್ಸುಗಳಲ್ಲೂ ನೀವು ಇದೀರಾ ಅಂತ ಹೇಳಿದ್ರೆ ಅಂದ್ರೆ ನಿಮಗಿರೋ ಪ್ರಾಮಾಣಿಕತೆ, ಕೆಲಸದ ಬಗ್ಗೆ ನಿಮಗಿರೋ ಶ್ರದ್ಧೆ, ನಮ್ಮೆಲ್ಲರ ಆಡಿಯನ್ಸ್ ಕಡೆ ನಿಮಗಿರುವಂತ ಪ್ರೀತಿ. ಅಂಡ್ ಮತ್ತೊಮ್ಮೆ ಅನುಶ್ರೀಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಕನ್ನಡದ ಕೆಲವು ಹಾಡುಗಳ ಮಾಧುರ್ಯವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಗಿನ ಲೆಜೆಂಡರಿ ಹಾಡುಗಳಿಗೆ ಹೆಜ್ಜೆ ಹಾಕದೆ ಒಂದು ರೀತಿಯ ಸಂಭ್ರಮ. ಡಾನ್ಸ್ ಹಬ್ಬಕ್ಕೆ ರಂಗನ್ನ ತುಂಬೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರೀತಮ್, ಹಾನ್ಸಿಕಾ, ಡ್ರಾಮಾ ಜೂನಿಯರ್ ಸಂಡೂರ್, ಲಡ್ಡು, ಹರ್ಷ, ದೀಕ್ಷಾ, ಅನೂಪ್, ರಮನ್, ರೇವತಿ, ಪ್ರೇಕ್ಷಿತ್ ಹಾಗೂ ಅನ್ವೇಷ. ಒಲವೆಂಬರಥದಲ್ಲಿ ನನಗೆಲ್ಲ ಸೊಗಸಾಗಿ ಕ್ಷಣವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ಬೆಳೆವ ಒಂದಾಗಿ.
ಸುಖ ನೀಡುವುದೇ ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು ವರವ ಕೊಡಳು ಹೊಗಳದೆ ನಾರಿ ಮನಸ್ಸು ಕೊಡಳು ಓ ಕನಕಾಂಬರಿ ನೀನು ಮಾಡದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಮಾಡದೆ ಉತ್ಸವ ಸಾಗಿಲ್ಲ ಗೀತಾಂಜಲಿ ಹಾಲು ಗೆಲ್ಲಿಗೆ ಬಾರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ನಮ್ಮ ಡ್ರಾಮಾ ಜೂನಿಯರ್ಸ್ ಹಾಗೂ ಡಿ ಲಿಟಲ್ ಮಾಸ್ಟರ್ಸ್ ಎಲ್ಲ ನಮ್ಮ ಶೈನಿಂಗ್ ಸ್ಟಾರ್ಸ್ ವಾಪಸ್ ಬಂದಿದ್ರ ನಿಮ್ಮ ವೇದಿಕೆಗೆ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಎಷ್ಟೋ ವರ್ಷಗಳಿಂದ ನಮ್ಮನ್ನ ಎಂಟರ್ಟೈನ್ ಮಾಡಿದಂತಹ ಕೊರಿಯೋಗ್ರಾಫರ್ಸ್ ಅನ್ನ ಸತ್ಕರಿಸುವಂತಹ ಸಮಯ. ಪ್ರತಿಯೊಬ್ಬರ ಹಿಂದೆ ಒಂದೊಂದು ಹೋರಾಟ ಇದೆ, ಒಂದೊಂದು ಸಾಧನೆ ಇದೆ. ಅದರಲ್ಲಿ ಕೆಲವು ಸಾಧಕರನ್ನ ವೇದಿಕೆಗೆ ಕರೆದು ಈಗ ಸತ್ಕರಿಸುವಂತಹ ಸಮಯ. ಪ್ಲೀಸ್ ವೆಲ್ಕಮ್ ಸದಾ ಮಾಸ್ಟರ್, ದಿಲ್ ಸದ್ಯ ಮಾಸ್ಟರ್, ಚಾಮರಾಜ್ ಮಾಸ್ಟರ್, ಪರಮೇಶ್ ಮಾಸ್ಟರ್ ಹಾಗೂ ಚಂದ್ರಮೋಹನ್ ಮಾಸ್ಟರ್, ಕಪಿಲ್ ಮಾಸ್ಟರ್, ವಿಜಯನಗರ ಮಂಜು ಮಾಸ್ಟರ್ ಅಂಡ್ ರಾಜು ಮಾಸ್ಟರ್, ಲಕ್ಷ್ಮಣ್ ಮಾಸ್ಟರ್ ಹಾಗೂ ಬಾಲು ಸರ್. ದಿಗ್ಗಜರೆಲ್ಲ ವೇದಿಕೆ ಮೇಲೆ ಇದ್ದಾರೆ. ಚಂದ್ರಮೋಹನ್ ಮಾಸ್ಟರ್ ಅವರು ಬಿಗಿನಿಂಗ್ ಅಲ್ಲೇ ಫ್ಲಿಪ್ ಎಲ್ಲ ಹೊಡೆದ್ಬಿಟ್ರು. ನಾನ್ ನೋಡಿ ಸರ್ಪ್ರೈಸ್ ಆಗ್ಬಿಟ್ಟೆ. ಏನು ಇನ್ನ ಹಿಂಗ್ ಕುಡಿದಾರಲ್ಲ, ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಸ್ಟರ್ ಅದೇ ಮಾಡ್ದ ಅನ್ಸುತ್ತೆ. ಮಾಸ್ಟರ್ ನಾನು ಕೇಳ್ಬಾರ್ದು ಆದ್ರೂ ಕೇಳ್ತಾ ಇದ್ದೀನಿ, ನಿಮ್ ಏಜ್ ಏನಿರ್ಬೋದು ಮಾಸ್ಟರ್? ಸಸ್ಪೆನ್ಸ್ ನೀವ್ ಹೇಳಿ. 38 ಸ್ವಲ್ಪ ಜಾಸ್ತಿ, 40+. 40+ ಹೇಳ್ತಲ್ಲ, 45 ಸೀಕ್ರೆಟ್. ಮಾಸ್ಟರ್ ಏಜ್ ಹೇಳ್ತಾನೆ ಇಲ್ಲ ಅಂದ್ರೆ ಒಂದ್ ವಿಷಯ ಗೊತ್ತಾಯ್ತು. 40+ ಅಂತ ಹೇಳಿದ್ರು. 40+ ಅಲ್ಲಿ ಅಷ್ಟು ಪರ್ಫೆಕ್ಟ್ ಈಸ್ ಆಗಿ ಮಾಡಿದಂತ ಫ್ಲಿಪ್ಗೆ ಮಾಸ್ಟರ್ಗೆ ಒಂದೆರಡು ಚಪ್ಪಾಳೆ. ಅಂಡ್ ನಮ್ಮ ವೇದಿಕೆಯಲ್ಲಿ ಬಾಲು ಸರ್ ಇದ್ದಾರೆ. ಒಂದ್ ಸಾಂಗ್ ಎಷ್ಟು ಡಾನ್ಸಸ್ ಬೇಕು ಅಷ್ಟು ಡಾನ್ಸರ್ಸ್ ನ ಇನ್ಚಾರ್ಜ್ ಇಟ್ಕೊಂಡು ಅವ್ರನ್ನೆಲ್ಲ ಇವತ್ವರೆಗೂ ಕಾಪಾಡ್ಕೊಂಡು ಬಂದಿರುವಂತಹ ಬಾಲು ಸರ್ಗೆ ಬರಲಿ ಚಪ್ಪಾಳೆ. ಅಂಡ್ ನೋಡಿ, ಬಾಲು ಸರ್ ಅಂದ ತಕ್ಷಣ ಇಲ್ಲಿರೋ ಅಷ್ಟು ಡಾನ್ಸರ್ಸ್ ಹೆಮ್ಮೆಯಿಂದ ಚಪ್ಪಾಳೆ ಹೊಡಿತಿದಾರಲ್ಲ, ಅದು ಬಾಲು ಸರ್ ಹೆಸರಿಗೆ ಇರುವಂತ ಪವರ್. ಬಾಲು ಸರ್ ಹೇಳಿ ಸರ್. ವೇದಿಕೆ ಗಣ್ಯರಿಗೆಲ್ಲ ನಮಸ್ಕಾರ. ಗುರುಗಳ ಸಮಾನವಾದ ಚನ್ನಿಪ್ರಕಾಶ್ ಮಾಸ್ಟರ್ಗೆ, ಅವರ ಪಾದಗಳಿಗೆ ನಮಗೆ
ಯೂನಿಯನ್ ಅನ್ನೋದು ಒಂದು ದೇವಸ್ಥಾನ, ಅದ್ರಲ್ಲಿ ಇರೋರೇ ಡ್ಯಾನ್ಸ್ ಮಾಸ್ಟರ್ಗಳೇ ಅನ್ನದಾತರು, ದೇವ್ರು ನಮಗೆ. ಅವ್ರ ಅರ್ಚಕರು ನಾವೆಲ್ಲ ಪ್ರಜೆಗಳು. ಇವ್ರು ನಮ್ಮ ಕೆಲಸ ಹೇಳ್ತಾರೆ, ನಾನೆಲ್ಲ ಡ್ಯಾನ್ಸಸ್ ಕೆಲಸ ಹೇಳ್ತೀನಿ. 50 ಜನ ಡ್ಯಾನ್ಸಸ್ ಇಲ್ಲ ಅಂದ್ರೆ ನಾನು ಮನೇಲಿ ಕೂತಿರ್ತೀನಿ. ಹಾಗಾಗಿ ನನ್ನ ಭಾಗಕ್ಕೆ ಡ್ಯಾನ್ಸಸ್ ಎಲ್ಲರೂ ಡ್ಯಾನ್ಸ್ ಮಾಡುವ ದೇವ್ರ ಸಮಾನ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸೋ ಸ್ವೀಟ್ ಬಾಲು ಸರ್, ಸೂಪರ್ ಬಾಲು ಸರ್, ಥ್ಯಾಂಕ್ ಯು. ಎಷ್ಟೋ ಹೀರೋಗಳು ಅದ್ಭುತವಾಗಿ ಜಿಮ್ನಾಸ್ಟಿಕ್ಸ್ ಮಾಡ್ತಾರೆ, ಓಕೆನಾ? ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅಷ್ಟು ಹೀರೋಗಳಿಗೆ ಅದ್ಭುತವಾಗಿ ಅದನ್ನ ಹೇಳ್ಕೊಟ್ಟಂತಹ ನಮ್ಮ ಚಾಮರಾಜ್ ಮಾಸ್ಟರ್ ಇಲ್ಲಿದ್ದಾರೆ ವೇದಿಕೆ ಮೇಲೆ. ಸದಾ ಮಾಸ್ಟರ್ ಇದ್ದಾರೆ. 1998 ನಾನು ಡ್ಯಾನ್ಸ್ ಯೂನಿಯನ್ಗೆ ಬಂದಿದ್ದು. ಕನ್ನಡದ ಮಾಸ್ಟರ್ಗಳು ಅವಾಗ ಯಾರು ಫಾರಿನ್ಗೆಲ್ಲ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ಫಾರಿನ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಕನ್ನಡ ಮಾಸ್ಟರ್ ಗಣೇಶ್ ಮಾಸ್ಟರ್ ಫಾರಿನ್ಗೆ ಹೋಗ್ತೀವಿ. ಅದು ನಾನು ಮುರಳಿ ಹೋಗ್ಬೇಕಿತ್ತು. ಮುರಳಿ ನಾನು ಯಾರು ಹೋಗ್ತೀರಾ ಆಗ್ತಾರೆ ನನಗೆ ಮುರಳಿ ತುಂಬಾ ಸಪೋರ್ಟ್ ಮಾಡಿ, ಸದಾ ಇಲ್ಲ ನೀನು ಹೋಗ್ಬಿಟ್ ಬಾ, ನಾನು ಹೋಗೋದಿದ್ದೆ ಅಂದ್ಬಿಟ್ಟು ಫಸ್ಟ್ ಫಾರಿನ್ಗೆ ಕನ್ನಡ ಮಾಸ್ಟರ್ ಮಾಡ್ತೀವಿ ಅಂದ್ರೆ ಅದು ಅಸ್ಟೆಂಟ್ ಆಗಿ ನಾನು ಮಾಡ್ತೀನಿ, ಗಣೇಶ್ ಮಾಸ್ಟರ್ ಆಗಿ ಮಾಸ್ಟರ್ ಮಾಡ್ತಾರೆ. ಅದು ರಕ್ಷಿತಾ ಮೇಡಮ್ ಸಾಂಗ್ ಆಗಿರುತ್ತೆ. ಆ ಫಿಲಮ್ ಮಂಡ್ಯ ಅಂತ ನಾನು ಹೇಳ್ಕೊತೀನಿ. ಆ ಸಾಂಗ್ ದರ್ಶನ್ ಸಾರು, ರಕ್ಷಿತಾ ಮೇಡಮ್ ಇರ್ತಾರೆ, ಅದ್ರಲ್ಲಿ ಹೋಗಿ ನಾವು ಮಾಡ್ತೀವಿ. ಮತ್ತೆ GTV ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ನಾನು ಎಲ್ಲೋ ಇದೆ ಸರ್, ಇವತ್ತು ಇಲ್ಲಿ ಇರೋರು ಎಲ್ಲರೂ ಅಷ್ಟೇ ಎಲ್ಲೆಲ್ಲೋ ಇದ್ರು. ಎಲ್ರಿಗೂ ಒಂದೊಂದು ಕಾಲ್ ಬರುತ್ತೆ GTV ಇಂದ, ನಿಮ್ಗೆ ಡ್ಯಾನ್ಸ್ ಮಾಸ್ಟರ್ ಒಂದು ಕೃತಜ್ಞತೆ ಸಲ್ಲಿಸಬೇಕು, ಬರ್ತೀವಿ ಅಂತ. ನಾವು ಫೋನ್ ಬರುತ್ತೆ ಅಂತ ನಾವು ಯಾರು ತಿಂಕೆ ಮಾಡಿಲ್ಲ, ಇಷ್ಟು ಜನ ಕೂಡ. ನಾನು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು, ಮನೆಗೆ ಹೇಳ್ದಂಗೆ GTV ಇಂದ ಬಂದಿದೆ. ಫಸ್ಟ್ ಅದು ನಿಲ್ಸಿ, ಜಿ ಅನ್ನೋದು ಒಂದು ಲಕ್ಕಿ ಚಾನಲ್, ಇಲ್ಲಿ ಹೋಗು ಫಸ್ಟ್, ಏನಾದ್ರು ಒಂದು ಆಗುತ್ತೆ. ಹಾಗೆ ದೇವ್ರು ಇಲ್ಲಿ ಹೋಗು ಕೊಟ್ಟ. ಇವತ್ ನೀವ್ ಆಡ್ದಂತ ಮಾತಿಂದ ನಿಜಕ್ಕೂ ಈ ವೇದಿಕೆಗೆ ಒಂದು ಅರ್ಥ ಬಂದಿದೆ. ನೀವೆಲ್ಲ ಇಲ್ಲಿ ಬಂದಿರೋದು ಆಕ್ಚುಲಿ ನಮ್ ಭಾಗ್ಯ. ನಾವಿಷ್ಟು ನಿಮ್ ಬಗ್ಗೆ ಮಾತಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಸದಾ ಮಾಸ್ಟರ್ಗೆ ಬರಲಿ ಚಪ್ಪಾಳೆ. ಅಂಡ್ ವಿಜಯನಗರ ಮಂಜು ಮಾಸ್ಟರ್ ಇದ್ದಾರೆ, ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘದ ಕಾರ್ಯದರ್ಶಿ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವ್ರಿಗೆ ಹೇಗೆ ಅನ್ಸಿದೆ ಅಂತ ಕೇಳೋಣ. ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘದ ನಮ್ಮೆಲ್ಲ ಡ್ಯಾನ್ಸ್ ಮಾಸ್ಟರ್ಸ್ ಪರವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಇವತ್ತು ನಮ್ಮನ್ನ ಕರೆದಿರೋದಕ್ಕೆ. ಯಾಕಂದ್ರೆ ಫಸ್ಟ್ ಡ್ಯಾನ್ಸ್ ಮಾಸ್ಟರ್ಸ್ ಮತ್ತು ನಮ್ಮ ಕಲಾವಿದ್ರನ್ನ ಪರಿಚಯ ಮಾಡಿಕೊಡ್ತಾ ಇರೋದು ಫಸ್ಟ್ ವಾಹಿನಿ ಬಂದು ಜಿ ಕನ್ನಡ ವಾಹಿನಿ. ನಮ್ಮೆಲ್ಲರ ಪರವಾಗಿ ತುಂಬಾ ಥ್ಯಾಂಕ್ ಯು ಚಿನ್ನಿ ಪ್ರಕಾಶ್ ಮಾಸ್ಟ್ರು ಸರ್. ಇವತ್ತವರೆಗೂ ನಾನು ನಿಮ್ಮ ಡ್ಯಾನ್ಸ್ ಗ್ರೂಪ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟಪಟ್ಟೆ, ಆಗಿಲ್ಲ. ಇವತ್ತು ನಿಮ್ಗೆ ನಮಸ್ಕಾರ. ಯಾಕಂದ್ರೆ ಬಂದು ನಿಂತ್ಕೊಳ್ತಾ ಇದ್ದಾರೆ, ಆಗ್ತಾರಲ್ಲ. ಅದ್ಬಿಟ್ಟು ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳಲ್ಲಿ ಇವತ್ತಿನ DKD ಡ್ಯಾನ್ಸ್ ಹಬ್ಬ ಮೇನ್ ಬಂದಿರೋದು. ಡ್ಯಾನ್ಸ್ ಹಬ್ಬಕ್ಕೆ ನಾವೆಲ್ಲ ಹಬ್ಬ ವಾತಾವರಣ ಸೃಷ್ಟಿಸಿರೋದಕ್ಕೆ ಧನ್ಯವಾದಗಳು. ಪ್ಲಸ್ ಇಲ್ಲಿರೋ ಕಂಟೆಸ್ಟೆಂಟ್ಸ್ ಯಾರೇ ಆಗ್ಲಿ, ಅವ್ರನ್ನ ಯಾರು ರೆಡಿ ಮಾಡ್ತಾ ಇದ್ದಾರೆ ಮೆಂಟರ್ಸ್, ಅವ್ರಿಗೆಲ್ಲ ಧನ್ಯವಾದಗಳು. ಯಾಕಂದ್ರೆ ಇಲ್ಲಿರೋ ಮೆಂಟರ್ಸ್ ನಮ್ಮ ಕನ್ನಡ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಸಂಘದ ಸದಸ್ಯರು ಅಂತ ನಾನು ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಇವ್ರಿಲ್ದೆ ಹೋದ್ರೆ ಈ ಡ್ಯಾನ್ಸರ್ಸ್ ತಿರ್ಗಾ ನಮ್ಮ ಸಂಘಕ್ಕೆ ಬರಕ್ ಕಾರಣ ಇಲ್ಲ. ಯಾಕಂದ್ರೆ ನೀವೇ ಒಂದು ಪ್ಲಾಟ್ಫಾರ್ಮ್ ಇವ್ರಿಗೆ, ಅದಕ್ಕೆ ZTV ಒಂದು ಪ್ಲಾಟ್ಫಾರ್ಮ್. ನಿಮ್ಮೆಲ್ಲರನ್ನ ಈಗ ವೇದಿಕೆ ಮೇಲೆ ಸತ್ಕರಿಸುವಂತಹ ಸಮಯ. ಮಾಸ್ಟರ್ಸ್ಗೆ ಥ್ಯಾಂಕ್ ಯು. ನಿಮ್ಮ ಹೆಜ್ಜೆಗಳೇ ಮುಂದಿನ ಡಾನ್ಸ್ ಪೀಳಿಗೆಗೆ ದಾರಿದೀಪ. ಇಲ್ಲಿವರೆಗೂ ಆಗಮಿಸಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಕಟ್ಟಿಕೊಂಡ ಕನಸುಗಳು ದಿಢೀರಂತ ಯಾವುದು ನನ್ಸಾಗಲ್ಲ. ಪ್ರಯತ್ನ, ಪ್ರಾಮಾಣಿಕ ಪರಿಶ್ರಮ ಇಲ್ಲದೆ ಹೆಜ್ಜೆಗಳಿಗೆ ಗೆಲುವಿನ ಶಿಖರ ಸಿಗದಿಲ್ಲ. ಆ ಹೆಜ್ಜೆ ಹೆಜ್ಜೆಯಲ್ಲೂ ಮುಳ್ಳಿನ ದಾರಿ ಇದ್ರೂ ಕೂಡ ಅದನ್ನ ಮೆಟ್ಟಿ ಬಂದಂತಹ ಇನ್ನಷ್ಟು ಡಾನ್ಸ್ ಮಾಸ್ಟರ್ಸ್ ಅನ್ನ ವೇದಿಕೆ ಮೇಲೆ ಕರೆಸಿ ಗೌರವಿಸುವಂತಹ ಸಮಯ. ಪ್ಲೀಸ್ ವೆಲ್ಕಮ್ ಹೈಟ್ ಮಂಜು ಮಾಸ್ಟರ್, ಮುರುಗೇಶ್ ಮಾಸ್ಟರ್, ಸೂರಿ ಮಾಸ್ಟರ್, ಹರಿಕೃಷ್ಣ ಮಾಸ್ಟರ್, ಜಗ್ಗು ಮಾಸ್ಟರ್, ಶ್ರೀನಿವಾಸ್ ಮಾಸ್ಟರ್, ಗೋಕುಲ್ ಮಾಸ್ಟರ್, ರಾಜು ಮಾಸ್ಟರ್ ಹಾಗೂ ವಿತ್ತ ಮಾಸ್ಟರ್.
ಮಾಸ್ಟರ್, ಎಲ್ಲಾ ತರ ಜಾನರ್ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದ್ರು, ಒಬ್ಬ ಕೊರಿಯೋಗ್ರಾಫರ್ ಆಗಿ ಈ ಡಾನ್ಸ್ ಹಬ್ಬದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಮಾಸ್ಟರ್ ನಿಮ್ಗೆ? ಇಲ್ಲ, ಇಷ್ಟೊತ್ತಿಗೆ ಆಗಿದ್ದು ನೋಡಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ, ಎಮೋಷನ್ಸ್ ಮಾತಾಡಕ್ ಆಗ್ತಿಲ್ಲ ಆಕ್ಚುಲಿ. ಯಾಕಂದ್ರೆ ನಾವೆಲ್ಲರೂ ಅದೇ ಸ್ಟೇಜ್ ಇಂದ ಬಂದಿರೋರೆ, ಆ ನೋವುಗಳು, ಆ ಹಿಂಸೆ ಅನುಭವಿಸ್ಕೊಂಡೆ ಇವತ್ತು ಈ ಒಂದು ಪ್ಲಾಟ್ಫಾರ್ಮ್ ಬಂದು ನಿಂತಿದ್ದೀವಿ ಅಷ್ಟೇ. ನಾವ್ ಯಾರು ಎಕ್ಸ್ಪೆಕ್ಟೇಷನ್ ಮಾಡಿ, ನಮ್ಗೆ ಯಾವ್ದು ಜಿ ಇಂದ ಒಂದು ಫೋನ್ ಬಂತು, ಸೊ ಈ ತರ ಒಂದು ಈವೆಂಟ್ ಇದೆ ಬನ್ನಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಷ್ಟೊಂದೆಲ್ಲ ಇಲ್ಲಿ ಅಟ್ಯಾಚ್ಮೆಂಟ್ ಇದೆ, ಒಂದು ದೊಡ್ಡ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾಗಿದೆ. ಇಲ್ಲಿ ನನ್ನ ಜೀವನದಲ್ಲಿ ಈ ತರ ಒಂದು ಸ್ಟೇಜ್ ನನಗೆ ಸಿಗುತ್ತಾ ಇಲ್ಲ ಗೊತ್ತಿರಲಿಲ್ಲ. ಒಂದು ಅದ್ಭುತವಾದ ಸ್ಟೇಜ್ ಸಿಕ್ತು. ಸುಮಾರು ಒಂದು 10 ವರ್ಷದಿಂದ ನಾವು ಇಷ್ಟು ಜನ ಕೊರಿಯೋಗ್ರಾಫರ್ಸ್ ಒಂದು ಕಡೆ ಸೇರೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾದಂತಹ ಡಾನ್ಸ್ ಮಾಸ್ಟರ್ಸ್ಗೆ ಇವತ್ತು ಸತ್ಕಾರ ಮಾಡೋದಕ್ಕೆ, ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ ನ ವೆರಿ 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 ಟ್ಯಾಲೆಂಟೆಡ್ ಆಕ್ಟರ್, ಟೆಕ್ನಿಷಿಯನ್ ನಮ್ಮ ನವೀನ್ ಕೃಷ್ಣ ಅವ್ರು ಬಂದಿದ್ದಾರೆ. ಇದ್ರ ಜೊತೆಗೆ ದ ಚಾಕ್ಲೇಟ್ ಬಾಯ್ ಆಫ್ ಸ್ಯಾಂಡಲ್ವುಡ್ ತರುಣ್ ಚಂದ್ರ. ನವೀನ್ ಕೃಷ್ಣ ಅವರು ಅದ್ಭುತವಾದಂತ ಡಾನ್ಸರ್. ರಾಘವ ಇದನ್ನ ಒಪ್ಕೋತಾರೆ, ಅದೇ ಯಾಕೆ ಎಲ್ಲ ಆಡಿಯನ್ಸ್ ಒಪ್ಕೋತಾರೆ. ನವೀನ್ ಕೃಷ್ಣ ಅವರಿಗೆ ಬರ್ಲಿ ಚಪ್ಪಾಳೆ. ಈ ಡಾನ್ಸ್ ಹಬ್ಬದ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ಡ್ಯಾನ್ಸ್ ಹಬ್ಬ ಅಂತಾನೆ ಅಲ್ಲ, ನಾನು ನಟ ಆಗಿ ನಿರ್ದೇಶಕ ಆಗೋದಕ್ಕಿಂತ ಹೆಚ್ಚಿಗೆ ನಾನು ಜಿ ಕನ್ನಡದ ಸದಸ್ಯ. ನಾನು ನಿರ್ದೇಶಕ ಆಗಿದ್ದು ನನ್ನ ನಿರ್ದೇಶನದ ಜರ್ನಿ ಹಂತ ಹಂತವಾಗಿ ಮೇಲ್ ಹೋಗ್ತಿರೋದಕ್ಕೆ ಕಾರಣನೇ ಜಿ ಕನ್ನಡ. ಜಿ ಕನ್ನಡದಲ್ಲಿ ಈಗಾಗಲೇ 3 ಧಾರಾವಾಹಿಗಳನ್ನು, ಯಶಸ್ವಿ ಧಾರಾವಾಹಿಗಳನ್ನು ನಿರ್ದೇಶನ ಮಾಡಿದ್ದೀನಿ. ಜೀವನ ಪೂರ್ತಿ ನನ್ನನ್ನು ನಿರ್ದೇಶಕ ಮಾಡಿದ್ದಕ್ಕೆ ನಾನು ಜಿ ಕನ್ನಡದವ್ರಿಗೆ ಆಭಾರಿಯಾಗಿರ್ತೀನಿ. ಈಗ ಆಲ್ರೆಡಿ ನಂಬರ್ 1, ಬರೀ ನಂಬರ್ 1 ಒಂದು ನಂಬರ್ ಇಂದ ಮಾತ್ರ ಜಿ ದೊಡ್ಡದಾಗಿಲ್ಲ. ಪ್ರತಿ ಡ್ಯಾನ್ಸ್ ಆಗಿರ್ಬೋದು ಅಥವಾ ಸರಿಗಮಪ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ಒಂದು ವಿಭಿನ್ನತೆ ಇರಬೇಕು. ಜನಗಳಿಗೆ ಮನಸ್ಸಿಗೆ, ಕಣ್ಣಿಗೆ, ಹೃದಯಕ್ಕೆ ಟಚ್ ಆಗಬೇಕು ಅಂತ ಅವಾಗ ಟಚ್ ಮಾಡ್ತಾನೇ ಇದೆ ಜಿ. ಈ ಸಂಜೆ ಯಾಕಾಗಿದೆ ತರುಣ್ ಚಂದ್ರ ಅವ್ರಿಗೋಸ್ಕರ ಆಗಿದೆ? ಖಂಡಿತ ಇಲ್ಲ, ಈ ಸಂಜೆ ಡ್ಯಾನ್ಸ್ ಗುರುಗಳಿಗೋಸ್ಕರ ಆಗಿದೆ. ತರುಣ್, ನಿಮ್ಗೆ ಎಷ್ಟು ಸಂತೋಷ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು? ತುಂಬಾ ಸಂತೋಷ ಆಗ್ತಿದೆ. ನಂದು ಆಕ್ಚುಲಿ ಪುಣ್ಯ ಅಂತ ಹೇಳ್ಬೋದು ಇಂಥ ಒಂದು ವೇದಿಕೆಗೆ ಬಂದು. ಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ನನ್ನನ್ನು ಗುರ್ತಿಸೋದು ನನ್ನ ಹಿಟ್ ಸಾಂಗ್ಸ್ ಹಿಟ್ ಮಾಡಿರೋದು ಇಲ್ಲಿ ಇರೋ ಗುರುಗಳಿಂದ. ಸೊ ಐ ಆಮ್ ಬ್ಲೆಸ್ಡ್, ಐ ಆಮ್ ಹಾನರ್ಡ್. ಸೋ ಸ್ವೀಟ್. ಮೊಮೆಂಟಸ್ ಕೊಡಕ್ಕಿಂತ ಮುಂಚೆ 1-2 ಸ್ಟೆಪ್ಸ್ ನವೀನ್ ಕೃಷ್ಣ ಅವರಿದ್ದಾರೆ, ತರುಣ್ ಅವರಿದ್ದಾರೆ. ಒಂದು ಹಾಡ್ ಹಾಕ್ರಪ್ಪ ಪ್ಲೀಸ್, ಕಮಾನ್. ಬೇಜಾರಾಗಲ್ಲ ಗಡ್ಡ ಅನ್ನು ನಾವು ಚಿಂತೆ ಮಾಡಲ್ಲ. ನಿನ್ ಮುದ್ದಾಗಿ ನಗ್ ಬಿಟ್ರೆ ಮುತ್ತಿಟ್ಟಂಗೆ ಐ ಲವ್ ಯು ಅಂತಂದ್ರೆ ಆ ದೇವ್ರೆ ಬರ ಕೊಟ್ಟಂಗೆ. ಐ ಹೇಟ್ ಯು ಅಂತಂದ್ರೆ ನಾನಿದ್ದು ಸತ್ತೋದಂಗೆ.
ಸದಸ್ಯರು ಇಲ್ಲಿದ್ದಾರೆ. ಜಿ ಆವಾಗಲೇ ಅವರು ಕೊರಿಯೋಗ್ರಾಫರ್, ನಮ್ ಜಿ ಕೊರಿಯೋಗ್ರಾಫರ್ ಗೋಕುಲ್ ಮಾಸ್ಟರ್. ಮಾತಾಡಿ ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಜಿ 15 ವರ್ಷ ಅಂತ ಏನ್ ಇವಾಗ ಮೊಮೆಂಟ್ ಕೊಡ್ತಾ ಇದ್ದಾರೆ. 15 years ಬ್ಯಾಕ್ ಚಾನೆಲ್ ಲಾಂಚ್ ಅಲ್ಲಿ ನಾನು ನನ್ನ ಟೀಮ್ ಪರ್ಫಾರ್ಮ್ ಮಾಡಿದ್ವಿ. ಅದು ಬಿಟ್ರೆ ಕುನ್ನೂಣ ಬಾರ ಸೀಸನ್ 1 ಅಲ್ಲಿ ಕೊರಿಯೋಗ್ರಾಫರ್ ಅಂಡ್ ಪಾರ್ಟಿಸಿಪೆಂಟ್ ವಿತ್ ಆಶಿತಾ. ಅದರಲ್ಲಿ ತರುಣ್ ಅವರು ಇದ್ರು, ಚಿನಿ ಮಾಸ್ಟರ್ ಮತ್ತೆ ಪ್ರಕಾಶ್ ಸರ್ ಡೈರೆಕ್ಟರ್, ಅವರು ಜಡ್ಜಸ್ ಆಗಿದ್ರು ಅಲ್ಲಿ. ಸೊ ನನ್ನ ಜರ್ನಿ ಝೀದು ಆಲ್ಮೋಸ್ಟ್ 15 years ಬ್ಯಾಕ್ ಸ್ಟಾರ್ಟ್ ಆಯಿತು. ಗುಡ್ 15 ವರ್ಷ ಆಗೋಗಿದೆ ಆಲ್ರೆಡಿ. ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಜಿ ಕನ್ನಡ ಫಾರ್ ದಿಸ್ ಅಚೀವ್ಮೆಂಟ್. ಸೋ ಮಚ್ ಮಾಸ್ಟರ್. ಅಂಡ್ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ನವೀನ್ ಕೃಷ್ಣ ಅವ್ರಿಗೆ ಹಾಗೆ ತರುಣ್ ಅವ್ರಿಗೆ. ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ಎಲ್ಲಾ ಮಾಸ್ಟರ್ಸ್ಗೆ ತುಂಬು ಹೃದಯದ ಧನ್ಯವಾದಗಳು. ಈ ವೇದಿಕೆಯ ಅಂದ ಚಂದವನ್ನ ಹೆಚ್ಚು ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬರಲಿ ಚಪ್ಪಾಳೆ. ಥ್ಯಾಂಕ್ ಯು. ಡಾನ್ಸ್ ಕರ್ನಾಟಕ ಡಾನ್ಸ್ ವಿಜೇತ ಜೋಡಿಗೆ ಸಿಗ್ತಾ ಇದೆ ಐಶ್ವರ್ಯ ರಿಯಾಲಿಟೀಸ್ ವತಿಯಿಂದ 20 ಲಕ್ಷ ರೂಪಾಯಿ ಮೌಲ್ಯದ 3040 BMRD ಅಪ್ರೋಡ್ ಫುಲ್ಲಿ ಡೆವಲಪ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ ನಿಯರ್ ರೂಪೀಸ್ ರೆಸಾರ್ಟ್ ಆಫ್ ಮೈಸೂರು ರೋಡ್. BMRD ಅಪ್ರೋಡ್ ಸೈಟ್ ಗಳಿಗಾಗಿ ಸಂಪರ್ಕಿಸಿ ಐಶ್ವರ್ಯ ರಿಯಾಲಿಟೀಸ್ ಫಾರ್ ಟ್ರಸ್ಟ್ ಅಂಡ್ ವ್ಯಾಲ್ಯೂ. ಡಾನ್ಸ್ ಕರ್ನಾಟಕ ಡಾನ್ಸ್ ಫಸ್ಟ್ ರನ್ನರ್ ಅಪ್ ವಿಜೇತ ಜೋಡಿಗೆ ಸಿಗ್ತಾ ಇದೆ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಅವರ ಕಡೆಯಿಂದ 10 ಲಕ್ಷ ರೂಪಾಯಿಯ ಕ್ಯಾಶ್ ಪ್ರೈಸ್. ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ, ಪ್ರತಿ ಆರಂಭವು ಶುಭವಾಗಿರಲಿ. ದಕ್ಷಿಣ ಭಾರತದ ಹೆಸರಾಂತ ಯೂನಿವರ್ಸಿಟಿಗಳಲ್ಲಿ ಒಂದಾದ ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯ ಲೀಡಿಂಗ್ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಇವರ ಕಡೆಯಿಂದ DKD ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ 5 ಲಕ್ಷ ರೂಪಾಯಿಯ ಕ್ಯಾಶ್ ಪ್ರೈಸ್. ಹಬ್ಬ ಮುಗಿದ್ರು ಆ ಸ್ಟೆಪ್ಗಳ ಆರ್ಭಟ ಮಾತ್ರ ನಿಲ್ಲೋದೇ ಇಲ್ಲ. 100 ವರ್ಷ ಕುಣಿತಾನೆ ಇರುತ್ತೆ, ಹೀರೋಗಳನ್ನ ಮಾಡ್ತಾನೆ ಇರುತ್ತೆ. ಡಾನ್ಸ್ ನ ಇವತ್ತಿನ ಹಬ್ಬಕ್ಕೆ ಬಂದು ಸತ್ಕಾರವನ್ನ ಸ್ವೀಕರಿಸಿದಂತ ಎಲ್ಲಾ ಕೊರಿಯೋಗ್ರಾಫರ್ಸ್ಗೆ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಸಮಸ್ತ ಕೊರಿಯೋಗ್ರಾಫರ್ಸ್ ಲೋಕಕ್ಕೆ ನಮ್ಮ DKDಯ ನಾಟ್ಯ ವಂದನೆ. ಮತ್ತೆ ಮಗದೊಮ್ಮೆ ಇನ್ನೊಂದು ವಿಷಯ ಹೇಳ್ಬೇಕು. ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದ ಮೂಲಕ ಡಾನ್ಸ್ ಅನ್ನ ಸಂಭ್ರಮಿಸಿದಂತಹ ಡಾನ್ಸರ್ಸ್ ಅನ್ನ ಸಂಭ್ರಮಿಸಿದಕ್ಕೆ ಡಾನ್ಸ್ ಕೊರಿಯೋಗ್ರಾಫರ್ಸ್ ಅನ್ನ ಸಂಭ್ರಮಿಸಿದಂತಹ ಕಾರ್ಯಕ್ರಮ ಡಾನ್ಸ್ ಹಬ್ಬ ಇಲ್ಲಿಗೆ ಮುಗಿತಾ ಇದೆ. ಆದರೆ ಈ ಸಂಭ್ರಮ ಯಾವತ್ತೂ ಕೊನೆ ಆಗೋದೇ ಇಲ್ಲ. ಮತ್ತೊಮ್ಮೆ ಡಾನ್ಸ್ ಅನ್ನೋ ಪದಕ್ಕೆ ಅರ್ಥವಾಗಿರುವಂತ ಎಲ್ಲ ಡಾನ್ಸರ್ಸ್ ಕೊರಿಯೋಗ್ರಾಫರ್ಸ್ ಮಾಸ್ಟರ್ಸ್ಗೆ ಬರಲಿ ಚಪ್ಪಾಳೆ. ಇದು ಕೋಲ್ಗೇಟ್ ಗೋಲ್ಡ್ ವಿನ್ನರ್ಸ್ ಎಲ್ಜಿ ಅರ್ಪಿಸುವ ಡಾನ್ಸ್ ಕರ್ನಾಟಕ ಡಾನ್ಸ್ ಕೋ ಪವರ್ಡ್ ಬೈ MTR ನಿಮ್ಮ ಕೈ ರುಚಿಯ ಗುಟ್ಟು. ಸಿಎಟ್ ಟೈರ್ ಸ್ಪೆಷಲ್ ಪಾರ್ಟ್ನರ್ ಮೆಕ್ಸ್ ಸ್ಪೈಸಿ ಫ್ರೈಡ್ ಚಿಕನ್, ನಿಪಾನ್ ಪೇಂಟ್, ಏಷ್ಯಾ ಶ್ರೀಯ ನಂಬರ್ 1 ಪೇಂಟ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಕರ್ನಾಟಕ DKD ನೋಡ್ತಾ ಇರಿ, ಡಾನ್ಸ್ ಮಾಡ್ತಾ